ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭ ಸಂಜೆ. ನಾನು ನಿಮ್ಮ ಸಂಖ್ಯಾಶಾಸ್ತ್ರಜ್ಞ ಗಿರೀಶ್ ಕುಮಾರ್ ಮಾಡೋ ವಂದನೆಗಳು. ಸೊ ಈಗ ಮೊದಲನೇದಾಗಿ 7ನೇ ನಂಬರ್ದು ಶುರು ಮಾಡೋಣ. 7, 8, 9 3 ನಂಬರ್ ಉಳ್ಕೊಂಡಿದೆ. ಈ ವರ್ಷದ ಭವಿಷ್ಯ 7ನೇ ತಾರೀಕು, 16ನೇ ತಾರೀಕು ಮತ್ತು 25ನೇ ತಾರೀಕು ಊಟದವ್ರಿಗೆ ಯಾವ ರೀತಿ ಇದೆ ಅನ್ನೋದನ್ನು ನಾವಿವಾಗ ನೋಡ್ತಾ ಹೋಗೋಣ. ಸೊ 7 ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೇತು ಗ್ರಹದಿಂದ ಆಳಲ್ಪಟ್ಟಿರ್ತಾರೆ. ನೆಪ್ಟ್ಯೂನ್ ಅಂತ ಕರಿತೀವಿ. ಸೊ ಇದು ಮೊದಲನೇದಾಗಿ ಶ್ಲೋಕ ಹೇಳ್ಕೊಂಬೋಣ. ಕೇತು ಕಾಲಯಿತೋ ಧೂಮ್ರಕೇತು ವಿವರಣಕ ಲೋಕಕೇತುರ್ ಮಹರ್ಕೇತು ಸರ್ವಕೇತು ಭುಗಪ್ರದಃ ಅಂತ. ಕೇತು ಕಾಲಯಿತೋ ಧೂಮ್ರಕೇತು ವಿವರಣಕ ಲೋಕಕೇತುರ್ ಮಹರ್ಕೇತು ಸರ್ವಕೇತು ಭೃಗು ಪ್ರದಃ. ಭೃಗು ಋಷಿಗಳು, ಭೃಗು ಪ್ರದಃ. ಸೊ ಈ ಶ್ಲೋಕನ ಈ 7ನೇ ತಾರೀಕು, 16ನೇ ತಾರೀಕು ಮತ್ತು 25ನೇ ತಾರೀಕು ಹುಟ್ಟಿದವರು 16 ಬಾರಿ ದಕ್ಷಿಣಾಭಿಮುಖವಾಗಿ ಪ್ರತಿ ಭಾನುವಾರ ಹೇಳ್ಕೋಬೇಕು. ಪ್ರತಿ ಭಾನುವಾರ ದಕ್ಷಿಣಕ್ಕೆ ಮುಖ ಮಾಡಿ 16 ಬಾರಿ ಇದನ್ನು ಹೇಳ್ಕೊಳ್ಳೋದ್ರಿಂದ ಒಳ್ಳೆಯದಾಗತ್ತೆ. ಈ ಶ್ಲೋಕ ಏನು ಬರ್ತದೆ ಇದು ಸ್ಕ್ರೀನ್ ಮೇಲೆ. ಸೊ ಇದನ್ನು ನೀವು ಓದ್ಕೊಂಡ್ರೂ ಆಯಿತು ಅಥವಾ ರೆಕಾರ್ಡ್ ಮಾಡಿಕೊಂಡು ನೀವು ಕೇಳ್ಕೊಬೋದು ನಿಮ್ಮ ಧ್ವನಿನಲ್ಲಿ. ಸೊ ಇವಾಗ 7ನೇ ನಂಬರ್ ಅವ್ರದ್ದು ಜನರಲಾಗಿ ಏನು ಅಂದರೆ ಕ್ಯಾರೆಕ್ಟರಿಸ್ಟಿಕ್ಕು, ದೇವರ ಮೇಲೆ ಸ್ವಲ್ಪ ಭಯ ಭಕ್ತಿ, ಹಿರಿಯರಲ್ಲಿ ಸ್ವಲ್ಪ ಗೌರವ. ಸೊ ನಾವು, ನಮ್ಮವರು, ನಮ್ಮ ಕುಟುಂಬ, ನಮ್ಮ ಬಂಧುಗಳು ಇವೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ನಮ್ಮತನ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ನಮ್ಮವರು, ನಮ್ಮ ಫ್ಯಾಮಿಲಿ, ಸೊ ಇದೆಲ್ಲ ಸ್ವಲ್ಪ ಅವರಲ್ಲಿ ಜಾಸ್ತಿ. ಸೊ ಅದಾದಮೇಲೆ ಇದೇ ಥರ ಇವರಲ್ಲಿ ಸ್ವಲ್ಪ ಅಡ್ವರ್ಸ್ ಆಗಿರೋರು ಇರ್ತಾರೆ, ತೀರಾ ಆಪೋಸಿಟ್ ಆಗಿರೋರು ಇರ್ತಾರೆ. ಸೊ ಅಂಥವ್ರಿಗೆ ಇವಾಗ ಹೆಂಗೆ ಏನು ಈ ವರ್ಷ ಅದನ್ನೆಲ್ಲ ಸ್ವಲ್ಪ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮ್ಮ ಕಾಮನ್ ಟ್ರೇಡ್ಸ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ. ಆಮೇಲೆ ಈ ವರ್ಷ ನೀವು ಏನು ಮಾಡಬೇಕು? ಸೂರ್ಯನ ವರ್ಷ ಆಗಿರೋದ್ರಿಂದ ನಿಮಗೆ ಕೇತು ಇದಾಗಿರೋದ್ರಿಂದ ನಿಮ್ಮ ಜನ್ಮ ಸಂಖ್ಯೆ, ನೀವು ಆದಷ್ಟು ಯೋಗಾಭ್ಯಾಸ ಮಾಡೋದು ಒಳ್ಳೆಯದು. ಯೋಗಾಭ್ಯಾಸ ಮಾಡ್ಕೊಳ್ಳೋದು, ನೀವು ಎಕ್ಸಸೈಸ್ಗಳು ಏನಾದರೂ ಮಾಡ್ತಾಯಿದ್ರೆ ಫಿಸಿಕಲ್ ಆ್ಯಕ್ಟಿವಿಟೀಸು, ಜಿಮ್ಮು ಅಥವಾ ಜಾಗಿಂಗು ಅಥವಾ ಸ್ವಿಮ್ಮಿಂಗು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯೋಗದ ಕಡೆ ಗಮನ ಕೊಡೋದು ನಿಮಗೆ ಒಳ್ಳೆಯದಾಗತ್ತೆ, ಯೋಗಾಭ್ಯಾಸ ಮಾಡೋದು. ಆಮೇಲೆ ನಿಮಗೆ ಸ್ವಲ್ಪ ಮುಂಗೋಪ ಇರುತ್ತೆ, ಅದು ಮೆಡಿಟೇಷನ್ ಮಾಡ್ಕೊಳ್ಳೋದ್ರಿಂದ ಈ ವರ್ಷ ಕಮ್ಮಿ ಆಗುತ್ತೆ. ಮೆಡಿಟೇಷನ್ ಮಾಡ್ಕೊಳ್ಳಿ. ಆಮೇಲೆ ಈ ವರ್ಷ ನಿಮಗೆ ಆರೋಗ್ಯದಲ್ಲಿ ಏನೇ ತೊಂದರೆಗಳಿದ್ರು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಅದೆಲ್ಲ ಸುಧಾರಣೆ ಆಗುತ್ತೆ. ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಅದಾಗಿ ಇನ್ನೂ ಹೆಚ್ಚಿನ ಏನಾದರೂ ತೊಂದರೆಗಳು ಇದೆ ಅನ್ನೋದಾದರೆ ದೇಹದಲ್ಲಿ, ಅದು ಈ ವರ್ಷ ನಿವಾರಣೆ ಆಗುವಂಥ ವರ್ಷ ನಿಮಗೆ. ಏನಾದರೂ ಫಾರ್ ಎಕ್ಸಾಂಪಲ್ ಏನಾದರೂ ಪೆಂಡಿಂಗ್ ಇದ್ದರೆ, ಅದೇನಾದರೂ ಪ್ರಾಬ್ಲಮ್ಸ್ಗಳು, ಹೆಲ್ತ್ ಪ್ರಾಬ್ಲಮ್ಸು, ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಆಗುವಂಥ ವರ್ಷ, ಎಲ್ಲ ಸಾಲ್ವ್ ಮಾಡ್ಕೊಳ್ಳೋವಂಥ ವರ್ಷ ನಿಮಗಿದು. ಈ ವರ್ಷ ನಿಮಗೆ ವೈರಿಗಳ ಮೇಲೆ ಜಯ ಇದೆ. ವೈರಿಗಳ ವಿರುದ್ಧ ನೀವು ಜಯ ಸಾಧಿಸ್ತೀರಾ. ಆಮೇಲೆ ಗಂಡು ಮಕ್ಕಳಿಂದ ಸ್ವಲ್ಪ ತಲೆ ಬಿಸಿ. ನಿಮಗೆ ಗಂಡು ಮಕ್ಕಳಿದ್ರೆ 7ನೇ ತಾರೀಕು ಹುಟ್ಟಿರೋದು, ಸ್ವಲ್ಪ ಫ್ರಿಕ್ಷನ್ ಆಗ್ತಾನೆ ಇರುತ್ತೆ. ಏನೋ ಹೇಳಿದ ಮಾತು ಕೇಳಲ್ಲ, ಏನೋ ಹೇಳ್ತೀರಾ ನೀವು ಅದನ್ನು ಮಾಡೋದಿಲ್ಲ. ಸೊ ಈ ರೀತಿ ನಡೀತಾ ಇರುತ್ತೆ. ಅದು ಈ ವರ್ಷ ಇದ್ದೇ ಇರುತ್ತೆ. ವರ್ಷಾಂತ್ಯಕ್ಕೆ ಅದೇ ಗಂಡು ಮಕ್ಕಳಿಂದ ನಿಮಗೆ ಶುಭವಾರ್ತೆ ಕೂಡ ಸಿಗುತ್ತೆ. ಏನೋ ಒಂದು ನೀವು ವರ್ಷ ಪೂರ್ತಿ ಹೇಳಿರೋವಂಥ ಕೆಲಸಗಳು ಮಾಡಿಲ್ಲ ಅಂದರೆ ಅವರು ಅಟ್ಲೀಸ್ಟ್ ಇಯರ್ ಎಂಡಲ್ಲಿ ಸ್ವಲ್ಪ ಅದನ್ನು ರೆಕ್ಟಿಫೈ ಮಾಡಿಕೊಂಡು ನಿಮ್ಮ ಲೈನಿಗೆ ಬರ್ತಾರೆ. ಅಥವಾ ಏನೋ ಒಂದು ಅವರಿಂದ ಇವಾಗ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವರು ಅವ್ರಿಗೇನಾದರೂ ಒಂದು ಒಳ್ಳೆಯ ಸಂತೋಷದ ಸುದ್ದಿ ನಿಮಗೆ ಕೊಡ್ತಾರೆ, ನಿಮ್ಮ ಗಂಡು ಮಕ್ಕಳಿದ್ರೆ. ಸೊ ಇದಾಗತ್ತೆ. ಅದಾದಮೇಲೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು 7ನೇ ತಾರೀಕು ಹುಟ್ಟಿರೋ ಗಂಡಸರಿಗೆ ಮತ್ತು ಹೆಂಗಸರಿಗೂ ಕೂಡ ಅವರ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗತ್ತೆ. ಸೊ ಅದನ್ನು ಒಂಚೂರು ಗಮನ ಕೊಡಬೇಕು. ಅದು ಮೇಯಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗತ್ತೆ. ಆಮೇಲೆ ದೂರ ಪ್ರಯಾಣ ಮಾಡೋರಿಗೆ 7ನೇ ತಾರೀಕು ಹುಟ್ಟಿರೋರಿಗೆ ಒಂದು ಶುಭವಾರ್ತೆ ಕಾದಿರುತ್ತೆ. ದೂರ ಪ್ರಯಾಣ ಸಕ್ಸಸ್ಫುಲ್ ಆಗುತ್ತೆ. ಏನೋ ಒಂದು ವ್ಯವಹಾರದ ಮೇಲಾದರೂ ಹೋಗಿ, ಅಥವಾ ಏನೋ ಒಂದು ಯಾವುದೋ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತೀರಾ, ಅಥವಾ ಇನ್ನೇನೋ ಒಂದು ಪ್ರಯಾಣ ಮಾಡ್ತೀರಾ, ಏನೋ ಒಂದು ಕಮಿಟ್ಮೆಂಟ್ ಮೇಲೆ, ನಿಮ್ಗೆ ಅಲ್ಲೇನಾದರೂ ಒಂದು ಶುಭವಾರ್ತೆ ಸಿಗುತ್ತೆ ಪ್ರಯಾಣದಲ್ಲಿ, ದೂರ ಪ್ರಯಾಣದಲ್ಲಿ. ಆಮೇಲೆ ನಿಮ್ಗೆ ಈ ವರ್ಷ ಬ್ಲ್ಯಾಕ್ ನಿಮ್ಮ ಲಕ್ಕಿ ಕಲರು. ನಾನು ಹೇಳಿದ್ದೀನಿ, ಈ ವರ್ಷ ಬೇರೆ ಯಾರು ಬ್ಲ್ಯಾಕ್ ಹೆಚ್ಚಿಗೆ ಯೂಸ್ ಮಾಡಬೇಡಿ, 7ನೇ ನಂಬರ್ ಅವ್ರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ. ನೀವೂ ಅದರಲ್ಲಿ ಒಂದು ಸಜೆಷನ್ ಇದೆ, ಬ್ಲ್ಯಾಕ್ ಅಂಡರ್ ದ ವೇಸ್ಟ್ ಪ್ಯಾಂಟ್ಸು ಅಥವಾ ಸಾಕ್ಸು ಈ ಥರದ್ದನ್ನು, ಶೂಸು ಈ ಥರದ್ದೆಲ್ಲ ಬ್ಲ್ಯಾಕ್ ಧರಿಸಿ. ಮೇಲ್ಗಡೆ ದೇಹಕ್ಕೆ ನೀವು ಆದಷ್ಟು ವೈಟೇ ಯೂಸ್ ಮಾಡಿ. ಬ್ಲ್ಯಾಕ್ ಪ್ಯಾಂಟ್ ಹಾಕಿದಾಗ ಬೇರೆ ಯಾವುದೋ ಕಲರ್ ಶರ್ಟು, ಬ್ಲ್ಯಾಕ್ ಶರ್ಟ್ಗಳು ನಾನು ಸಜೆಸ್ಟ್ ಮಾಡೋದಿಲ್ಲ. ಟಾಪ್ ವೇರು ಬ್ಲ್ಯಾಕ್ ಕಲರ್ ಸಜೆಸ್ಟ್ ಮಾಡೋದಿಲ್ಲ. ಅದಾದಮೇಲೆ ಸೂರ್ಯಾಸ್ತದ ನಂತರ ಮಾಡೋ ಕೆಲಸಗಳಲ್ಲಿ ನಿಮಗೆ ಜಯ ಸಿಗುತ್ತೆ. ನೋಡಿ, ಇದೊಂದು ಸ್ವಲ್ಪ ಚೇಂಜಸ್ಸು. ಬೇರೆ ಎಲ್ಲ ಗ್ರಹಗಳಿಗೂ ನಾವು ಬೆಳಗಿನ ಜಾವ ಮಾಡಿ ಅಥವಾ ಬೆಳಗ್ಗೆ ಮಾಡಿ ಅಥವಾ ಬೆಳಗ್ಗೆ ಸಮಯದ ಮೇಲೆ ಒಂದು ಕಾನ್ಸಂಟ್ರೇಟ್ ಮಾಡಿ ಹೇಳ್ತೀವಿ ಎಲ್ಲ ಬೇರೆ ನಂಬರ್ಸ್ನವ್ರಿಗೆ. ಆದರೆ ನಿಮಗೆ
ಸೂರ್ಯಾಸ್ತದ ನಂತರ ನೀವೇನೋ ವ್ಯವಹಾರಕ್ಕೆ ಕೂತ್ಕೊತೀರಾ, ಏನೋ ಮಾತುಕತೆ ಕೂತ್ಕೊತೀರಾ, ಎಲ್ಲ ಸಕ್ಸಸ್ ಆಗುತ್ತೆ ನಿಮಗೆ ಈ ವರ್ಷ. ಸೊ ಡೈರಿ ಪ್ರಾಡಕ್ಟ್ಸು ನೀವು ಹೆಚ್ಚಾಗಿ ತಿನ್ಬೋದು ಈ ವರ್ಷ. ಅದರಿಂದ ಸಿಗೋವಂಥ ಪೌಷ್ಟಿಕಾಂಶ ಏನಿರುತ್ತೆ ಅಷ್ಟು ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿನೂ ಇರುತ್ತೆ, ಅಷ್ಟು ನಿಮ್ಮ ಬಾಡಿಗೆ ಸೂಟು ಆಗುತ್ತೆ. ಸೊ ಡೈರಿ ಪ್ರಾಡಕ್ಟ್ಸ್ಗಳು ನೀವು ತೊಗೊಳ್ಳೋದು ಒಳ್ಳೆಯದು ಈ ವರ್ಷ. ಆಮೇಲೆ 7ನೇ ತಾರೀಕು ಗಂಡಸರು ಯಾರ್ಯಾರು ಇರ್ತಾರೆ, 7ನೇ ತಾರೀಕು ಹುಟ್ಟಿರೋರು 7, 16 ಮತ್ತು 25, ಇವರ ಹೆಂಗಸರುಗಳು, ಇವರ ಹೆಂಡತಿಯರು ತುಳಸಿ ಪೂಜೆ ಮಾಡೋದು ಗಂಡನಿಗೆ ಒಳ್ಳೆಯದು. ಅವರು ತುಳಸಿ ಪೂಜೆ ದಿನ ಬೆಳಗ್ಗೆ ಸ್ನಾನ ಮಾಡಿದ್ಮೇಲೆ ಹೋಗಿ ತುಳಸಿಗೆ ಒಂದು ಊದ್ಕಡ್ಡಿ ಬೆಳಗ್ಗೆ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಟು ಆ ತುಳಸಿ ಪೂಜೆ ಮಾಡಿಬಿಟ್ಟು ಬರೋದು ಒಳ್ಳೆಯದು. ಸೊ ಇದಾದಮೇಲೆ ನೀವು ಈ ವರ್ಷ ಯಾವ ದೇವ್ರನ್ನ ಪೂಜೆ ಮಾಡಬೇಕು 7ನೇ ತಾರೀಕು ಹುಟ್ಟಿರೋರು? ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ದಶಾವತಾರದಲ್ಲಿ ಬರೋವಂಥ ಎಲ್ಲ ದೇವರುಗಳು ನೀವು ಪೂಜೆ ಮಾಡ್ಬೋದು. ಯಾವ್ದು ಬರುತ್ತೆ ನಿಮಗೆಲ್ಲ ಗೊತ್ತೇ ಇದೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ ಮತ್ತು ಬಲರಾಮ ಹಾಗೂ ಕಲ್ಕಿ. ಬಲರಾಮನೂ ಆಗುತ್ತೆ, ಬುದ್ಧನೂ ಆಗುತ್ತೆ. ನಾವು ಬುದ್ಧನ ಪೂಜೆ ಮಾಡೋದಿಲ್ಲ, ನಾವುಗಳು ಬೌದ್ಧ ಧರ್ಮದವರಲ್ಲ, ನಾವು ಹಿಂದೂ ಧರ್ಮದವರು. ಹಾಗಾಗಿ ಬಲರಾಮ. ಸೊ ಮತ್ತು ಕಲ್ಕಿ ಇನ್ನೂ ಅವತಾರ ಬಂದಿಲ್ಲ. ಸೊ ಈ ದಶಾವತಾರದ್ದು ದೇವರುಗಳಲ್ಲಿ ಯಾವ ದೇವ್ರನ್ನ ಪೂಜೆ ಮಾಡಿದ್ರೂ ನಿಮಗೆ ಒಳ್ಳೆಯದಾಗುತ್ತೆ, ನೀವು ಆಯ್ಕೆ ಮಾಡ್ಕೊಬೋದು. ಅದಾದ ನಂತರ ನೀವು ಮನೆಯಲ್ಲಿ ಒಂದು ಮೀನು, ಫಿಶ್, ಒಂದು ಸಿಂಗಲ್ ಪಾಟಲ್ಲಿ ಗೋಲ್ಡನ್ ಫಿಶೇ ಇಡ್ತಿರೋ ಅಥವಾ ಒಂದು ಅಕ್ವೇರಿಯಂ ತೊಗೊಂಬಂದು ಮೀನುಗಳನ್ನ ಬಿಡ್ತಿರೋ, ನೀವು ಇಡೋದು ನಿಮಗೆ ಒಳ್ಳೆಯದಾಗತ್ತೆ. ಒಂದು ಕೆಟ್ಟದರ ಮುನ್ಸೂಚನೆ. ಮತ್ತು ನಿಮಗೇನಾದರೂ ತೊಂದರೆ ಆಗಬೇಕು ಅಂತಂದರೆ ಅದರಲ್ಲೇ ಸ್ವಲ್ಪ ಅದು ನಿವಾರಣೆ ಆಗೋವಂಥದ್ದು ಇರುತ್ತೆ. ಸೊ ಯಾವ ರೀಸನ್ಗೆ ಇಡ್ತೀರ ನೀವು, ಅದು ಜನರಲಾಗಿ ಎಲ್ಲರೂ ಇಡ್ತಾರೆ, ಅದು ನಿಮಗೆ ಆಗತ್ತೆ, ಮಾಡ್ಬೋದು ನೀವು. ಅದಾದಮೇಲೆ ನೀವು ಮಂಗಳವಾರ ಅಥವಾ ಭಾನುವಾರ ನೀವು ಫಿಶ್ ನೀವು ಇಡೋಕ್ಕಾಗಲ್ಲ, ನಮ್ಮ ಮನೆಯಲ್ಲಿ ಅವೆಲ್ಲ ಪದ್ಧತಿ ಇಲ್ಲ, ನಮ್ಗೆ ಅದೆಲ್ಲ ಆಗಿ ಬರೋದಿಲ್ಲ, ಅಥವಾ ನಿಮ್ಗೇನಾದರೂ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಂದರೆ, ಯಾವುದನ್ನ ನದಿ ಅದಕ್ಕಿದೆ ಸ್ಥಳಗಳಿಗೆ ಹೋದಾಗ ಅಥವಾ ಎಲ್ಲಾದರೂ ಮೀನು ಯಾರನ್ನ ಸಾಕಿರೋರಿಗೆ ಒಂದು ಆ ಮೀನಿಗೆ ನೀವು ಊಟ ಕೊಡೋದ್ರಿಂದ ನಿಮಗೆ ಮಂಗಳವಾರ ಅಥವಾ ಭಾನುವಾರ ಒಳ್ಳೆಯದಾಗತ್ತೆ. ಸೊ ಇದಾದಮೇಲೆ ನಿಮ್ಮದು ತೋಟದ ಮನೆ ಇದ್ದರೆ ಅಥವಾ ನಿಮ್ಮದು ಹಳ್ಳೀಲಿ ನೀವು ವಾಸಿಸ್ತಾ ಇದ್ದರೆ ಅಥವಾ ನಿಮಗೆ ಇಡೋಕ್ಕೆ ಅವಕಾಶ ಇದ್ದರೆ ನೀವು ಒಂದು ನೇಗಿಲನ್ನು ಇಟ್ಟು ಅದಕ್ಕೆ ಪೂಜೆ ಮಾಡೋದು. ಅಂದರೆ ನೀವು ಫಾರ್ಮಿಂಗ್ ಮಾಡ್ತಾ ಇರಬೇಕು ನೇಗಿಲು ಇಡಬೇಕಾದ್ರೆ. ಸೊ ಅದನ್ನು ನೀವು ಫಾರ್ಮಿಂಗ್ ಮಾಡ್ತಾಯಿದ್ರೆ ನೀವು ಒಂದು ನೇಗಿಲನ್ನು ಮನೆಯ ಒಳಗಡೆ ಇಟ್ಕೊಂಡು ನೀವಲ್ಲಿ ತೋಟದ ಮನೆ ಫಾರ್ಮ್ ಹೌಸ್ ಮಾಡಿದರೆ ಆ ನೇಗಿಲಿಗೆ ಪ್ರತಿ ಮಂಗಳವಾರ ಮತ್ತು ಬುಧವಾರ ಮತ್ತು ಭಾನುವಾರ ಅದಕ್ಕೊಂದು ಅರ್ಶಿನ ಅಥವಾ ಕುಂಕುಮ ಇಟ್ಟು ಪೂಜೆ ಮಾಡಿ ಅದನ್ನೆಲ್ಲ ಮಾಡ್ತೀನಿ ಮೇಂಟೈನ್ ಮಾಡ್ಬೋದು. ಅಂದರೆ ನೀವು ನೇಗಿಲನ್ನ ಇಡೋದು ಒಳ್ಳೆಯದು. ನೇಗಿಲು ಅಂದರೆ ಗೊತ್ತಲ್ಲ ನಿಮಗೆ. ಸೊ ಅದು ಭೂಮಿ ಹೊಲ ಉಳೋದು. ಅದನ್ನು ಇಟ್ಕೊಳ್ಳೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ನೀವು ವ್ಯವಸಾಯ ಏನಾದರೂ ಮಾಡ್ತಾಯಿದ್ರೆ ಅದರಲ್ಲಿ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಮತ್ತು ನಿಮಗೆ ಮುಂದೆ ಜಮೀನುಗಳು ಕೊಂಡ್ಕೊಳ್ಳೋಕ್ಕೆ, ಇನ್ನೊಂದಷ್ಟು ಲ್ಯಾಂಡ್ ಕೊಂಡ್ಕೊಳ್ಳೋಕ್ಕೂ ನಿಮಗದು ಒಳ್ಳೇದು ಮಾಡುತ್ತೆ. ಆಮೇಲೆ ಪಾಲಿಟಿಕ್ಸಲ್ಲಿರೋರಿಗೆ ಈ ವರ್ಷ ದೇ ವಿಲ್ ಡೂ ವೆಲ್, ಪಾಲಿಟಿಕ್ಸಲ್ಲಿರೋರಿಗೆ. ಆಮೇಲೆ ಬಿಸ್ನೆಸ್ಸಲ್ಲಿರೋರು ಕೂಡ ಚೆನ್ನಾಗಿದೆ ಈ ವರ್ಷ ನಿಮಗೆ. ಆಮೇಲೆ ಬಿಸ್ನೆಸ್ಸಲ್ಲಿರೋರು ಚೆನ್ನಾಗಿ ಮಾಡಬೇಕು ಅಂದರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಈ ವರ್ಷ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನು ಕಮ್ಮಿ ಮಾಡಿದಷ್ಟು ನಿಮಗೆ ಒಳ್ಳೆಯದು. ನಿಮ್ಮ ಕೆಲಸ ನೀವು ಸ್ವಂತದ ಕೆಲಸ ನೀವೇ ಮಾಡ್ಕೊಳ್ಳೋದು ಒಳ್ಳೆಯದಾಗತ್ತೆ. ಆಮೇಲೆ ಸ್ವಲ್ಪ ಈ ಗಾಸಿಪ್ಪಿಂಗು ಅದು ಇದು ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ನೀವು ಈ ವರ್ಷ. ಸೊ ಹೆಂಗೆ ಅವಾಯ್ಡ್ ಮಾಡೋದು ಅಂದರೆ, ನೀವು ಯಾರ ಹತ್ರ ಕನ್ವರ್ಸೇಷನ್ ಮಾಡ್ತಾ ಇರ್ತೀರ, ಆಗ 3ನೇ ವ್ಯಕ್ತಿ ಬಗ್ಗೆ ಮಾತಾಡೋದು ನಿಮಗೆ ರಿವರ್ಸ್ ಆಗುತ್ತೆ, ಬ್ಯಾಕ್ ಫೈರ್ ಆಗಿಬಿಡುತ್ತೆ. ನೀವು ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅವ್ರದ್ದು ನಿಮ್ಮ ವಿಷಯ ಅವ್ರ ವಿಷಯ ಎರಡು ಬಿಟ್ಟು ಬೇರೆಯವ್ರ ವಿಷಯ ಮಾತಾಡಿದ್ರೆ ಅದು ನಿಮಗೆ ಕಾಂಟ್ರವರ್ಸಿ ಟರ್ನಾಗಿ ಹೋಗುತ್ತೆ. ಅವ್ರು ಇನ್ನೊಂದೇನೋ ಹೇಳ್ತಾರೆ ಹಿಂಗೆ ಅಂದ್ಬಿಟ್ರು ಅಂತ. ಸೊ ಈ ರೀತಿ ಆಗೋವಂಥದ್ದು ಅಪವಾದಗಳು ಅಂತ ಏನು ಕರಿತೀವಿ ಅದು ಸ್ವಲ್ಪ ಹೆಚ್ಚಾಗತ್ತೆ ಈ ವರ್ಷ. ಹಾಗಾಗಿ ಆದಷ್ಟು ಥರ್ಡ್ ಪಾರ್ಟಿ ಕನ್ವರ್ಸೇಷನ್ನ ನೀವು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ನಾನು ಸಜೆಸ್ಟ್ ಮಾಡ್ತೀನಿ 7ನೇ ನಂಬರ್ ಅವ್ರಿಗೆ. ಸೊ ಅಂದರೆ ಶೇರಿಂಗ್ ಇನ್ಫಾರ್ಮೇಷನ್ ಇಸ್ ಬೆಟರ್ ದೆನ್ ಸೇಯಿಂಗ್ ಒಪಿನಿಯನ್ಸ್. ಸೊ ಇದನ್ನು ನಾನು ಹೇಳ್ತೀನಿ. ಅದಾದ ನಂತರ ಅಕ್ಕ ತಂಗಿಯರು ಏನಿರ್ತಾರೆ ನಿಮ್ಮ ಮನೆಯಲ್ಲಿ ಈ ವರ್ಷ, ಅವರ ಸಹಾಯಕ್ಕೆ ನೀವು ಹೋಗೋದು ಒಳ್ಳೆಯದು. ನಿಮಗೆ ಸಿಸ್ಟರ್ಸು ಮತ್ತು ಏನಾದರೂ ಅಕ್ಕ ತಂಗಿಯರಿದ್ದರೆ ನಿಮ್ಮ ಮನೆಯಲ್ಲಿ ಅವ್ರಿಗೆ ಸಹಾಯ ಮಾಡೋದ್ರಿಂದ ನಿಮ್ಗೆ ಈ ವರ್ಷ ಒಳ್ಳೆಯದಾಗತ್ತೆ. ಅವ್ರ ಬೆನ್ನಿಗೆ ನಿಂತ್ಕೊಳ್ಳೋದು, ಅವ್ರಿಗೆ ಸಹಾಯ ಬೇಕಾಗತ್ತೆ ಈ ವರ್ಷ. ನೀವು ಅವ್ರ ಬೆನ್ನಿಗೆ ನಿಂತ್ಕೊಳ್ಳೋದು ಸಪೋರ್ಟಾಗಿ ತುಂಬ ಒಳ್ಳೆಯದಾಗತ್ತೆ ನಿಮಗೆ. ಆಮೇಲೆ ಅವ್ರ ಮನೆಗೆ ಅಥವಾ ಯಾರದೇ ಮನೆಗೆ, ನಿಮ್ಮ ಅಕ್ಕ ತಂಗಿಯರ ಮನೆಗೆ ಅಥವಾ ನಿಮ್ಮ ನೆಂಟರ ಮನೆಗೆ ನೀವು ಹೋಗಬೇಕಾದ್ರೆ ಕೆಂಪು ವಸ್ತುಗಳನ್ನ ತೊಗೊಂಡೋಗಿ. ಕೆಂಪು ಹಣ್ಣಿರ್ಬೋದು, ಆಪಲ್ಲು ಅಥವಾ ಒಂದು ಈ ಸ್ಟ್ರಾಬೆರಿನೂ ಸಿಗುತ್ತೆ, ಅದೆಲ್ಲ ಕೊಡೋಲ್ಲ ಯಾರು, ಸ್ಟ್ರಾಬೆರಿ ಸಿಗುತ್ತೆ. ಮತ್ತು
ಕನಕಾಂಬರ ಹೂವು ಕೆಂಪಿರುತ್ತೆ, ಅಥವಾ ಕಿತ್ತಳೆ ಹಣ್ಣು ಕೂಡ ಆರೆಂಜು, ಇಟ್ ಈಸ್ ಆಲ್ಸೋ ಸೇಮ್ ಸೆಗ್ಮೆಂಟಿಗೆ ಬರುತ್ತೆ, ರೆಡ್. ಸೊ ಈ ಥರದ್ದೇನಾದರೂ ಒಂದು ವಸ್ತು ತೊಗೊಂಡೋಗಿ ಅವ್ರ ಮನೆಗೆ ಕೊಡೋದು ನಿಮಗೆ ಒಳ್ಳೆಯದಾಗತ್ತೆ. ಆಮೇಲೆ ಈ ವರ್ಷ ನೀವು ಅಟ್ಲೀಸ್ಟ್ ಒಂದು ವಿಸಿಟು ಸಪ್ತಗಿರಿ ವಾಸ ಇಡಕುಂಡಲವಾಡ ನೀವು ಒಂದು ವಿಸಿಟ್ ಹಾಕಲೇಬೇಕು ಈ ವರ್ಷ, ಒಂದು ವಿಸಿಟು. ಸೊ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಆಮೇಲೆ ಹೆಲ್ತು ನಿಮಗೆ ಯಾವ ರೀತಿ ಇದೆ ಈ ವರ್ಷ, ಆರೋಗ್ಯ ಏನು ತೊಂದರೆಗಳಾಗ್ಬೋದು, ನಿಮಗೆ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸು ನಿಮಗೂ ಇದೆ. 7ನೇ ನಂಬರ್ ಅವ್ರಿಗೆ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸು, ನರಗಳಿಗೆ ಸಂಬಂಧಪಡಿಸಿದಂಥ ದೌರ್ಬಲ್ಯಗಳು, ನರ್ವ್ ವೀಕ್ನೆಸ್ಗಳಾಗುವಂಥದ್ದು, ಹೊಟ್ಟೆ ಉದರದ ಸಂಬಂಧಪಟ್ಟಂತೆ ಎಲ್ಲ ನಿಮಗೆ ಇಂಡೈಜೆಷನ್ಗಳು, ಪ್ರಾಬ್ಲಮ್ಗಳು, ಗ್ಯಾಸ್ಟ್ರಿಕ್ಕು, ಈ ಥರ ಹಲವಾರು ಅಗ್ನಿ ಏರುಪೇರಾಗೋದು ಬಾಡಿನಲ್ಲಿ, ಇದೆಲ್ಲ ತುಂಬ ಈ ವರ್ಷ ನಿಮಗೆ ಇದೆ. ಸೊ ಅದ್ರ ಕಡೆ ನೀವು ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಆದಷ್ಟು ಸಾಫ್ಟ್ ಫುಡ್ಗಳನ್ನ ತಿನ್ನಿ ಮತ್ತು ಹೆಚ್ಚು ಕಾಳುಗಳನ್ನ ಬಳಸಿ. ಕಾಳು, ಹೆಸರು ಕಾಳು, ಹುರುಳಿ ಕಾಳು, ಅಲಸಂದಿ ಕಾಳು, ಅವರೆಕಾಳು, ಈ ಥರ ಕಾಳುಗಳನ್ನ ಬಳಸಿ ಊಟ ಮಾಡೋದ್ರಿಂದ ನಿಮಗೆ ನರಗಳಿಗೆ ಶಕ್ತಿನೂ ಕೊಡುತ್ತೆ. ಸೊ ಅದನ್ನು ಹೆಚ್ಚಾಗಿ ಈ ವರ್ಷ ಅಡಾಪ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ವಿಷಯ ನಾನು ನಿಮ್ಗೇನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ, ಇದು ಪ್ರತಿಯೊಂದು ನಂಬರ್ನವ್ರಿಗೂ ಸಂಬಂಧಪಟ್ಟಿದೆ ಮತ್ತು ಎಸ್ಪೆಷಲಿ 7ನೇ ನಂಬರ್ ಅವರು ಮಾಡಲೇಬೇಕು. ಪ್ರತಿಯೊಂದು ನಂಬರವರು ಮಾಡೋರು ಒಳ್ಳೆಯದು, ಅದರಲ್ಲೂ ಸಾಡೆ ಸಾತಿ ನಡೀತಾ ಇರೋರೆಲ್ಲ ಮಾಡೋದು ಭಾಳ ಒಳ್ಳೆಯದು. ಈ ವರ್ಷ ಫೆಬ್ರವರಿ 14ನೇ ತಾರೀಕು ಶನಿವಾರ ಪ್ರತಿಯೊಬ್ಬರಿಗೂ ಇದು ಇನ್ ಜನರಲ್. ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ 250 ಗ್ರಾಮ್, 1/4 kg ಕರಿ ಎಳ್ಳು, 1/4 kg, 1 kg ಎಳ್ಳೆಣ್ಣೆ ಪ್ಯಾಕೆಟ್, ಎಳ್ಳೆಣ್ಣೆ 1 ಪ್ಯಾಕೆಟ್, 1 ಲೀಟ್ರದ್ದು, 106 ರೂಪಾಯಿ ಅಥವಾ 250 ರೂಪಾಯಿ ದಕ್ಷಿಣೆ, 106 ಅಥವಾ 250 ರೂಪಾಯಿ ದಕ್ಷಿಣೆ. ಮತ್ತು 2 ಬಟ್ಲಡಿಕೆ 2 ಮತ್ತು 4 ವಿಳೆದೆಲೆ, 2 ಬಾಳೆಹಣ್ಣು, ಇಷ್ಟನ್ನು ಒಂದು ಕವರ್ಗೆ ಹಾಕಿ ದೇವರ ದರ್ಶನ ಮಾಡೋಕ್ಕೆ ಮುಂಚೆ ಅಲ್ಲಿ ಪುರೋಹಿತರಿಗೆ ಕೊಟ್ಟು, ಶನಿ ಮಹಾತ್ಮನಿಗೆ ತುಳಸಿ ಕೊಡಬೇಕು. ಶನಿ ಮಹಾತ್ಮನಿಗೆ ಹೂವು ಕೊಡೋಕ್ಕೆ ಹೋಗಬೇಡಿ. ಅಲ್ಲಿ ತುಳಸಿ ಮಾರ್ತಾ ಇರ್ತಾರೆ ಶನಿಮಹಾತ್ಮನ ದೇವಸ್ಥಾನ ಮುಂದೆ. ಒಂದು ಮಾರು ಅಥವಾ ಒಂದು ಸ್ವಲ್ಪ ಪೀಸ್ ಆದರೂ ನಿಮಗೇನು ಎಷ್ಟಾಗತ್ತೆ ಅಷ್ಟು ತುಳಸಿನ ದೇವರಿಗೆ ಸಮರ್ಪಿಸಿ ಅಲ್ಲಿ ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಪಾದಗಳಿಗೆ ನಮಸ್ಕಾರ ಮಾಡಬೇಡಿ. ಪುರೋಹಿತರಿಗೆ ನಿಮಗೆ ನಮಸ್ಕಾರ ಮಾಡಬೇಕು ಅಂದರೆ ಬಗ್ಬಿಟ್ಟು ಹಿಂಗೆ ನಮಸ್ಕಾರ ಮಾಡಿದ್ರೆ ಸಾಕು. ದೇವರಿಗೂ ಅಷ್ಟೇ ದೀರ್ಘದಂಡ ನಮಸ್ಕಾರ ಹಾಕಬೇಡಿ, ಬಗ್ಗಿ ನಮಸ್ಕಾರ ಮಾಡಿ ಸಾಕು. 2 ಕೈ ಹಿಂಗೆ ಹಿಡ್ಕೊಂಡು ಬಗ್ಬಿಟ್ಟು, ಜಪನೀಸ್ ನಮಸ್ಕಾರ ಮಾಡ್ತಾರಲ್ಲ ಹಿಂಗೆ ಬಗ್ಬಿಟ್ಟು ಹಿಂಗೆ ಇದಾಗ್ತಾರಲ್ಲ ಹಂಗೆ ನಮಸ್ಕಾರ ಮಾಡಿ ದೇವರಿಗೆ ಪ್ರದಕ್ಷಿಣೆ. ದೇವಸ್ಥಾನದಲ್ಲಿ ಒಂದು 10 ನಿಮಿಷ ಕೂತ್ಕೊಳ್ಳೋದು ಅಂದರೆ ಕೂತ್ಕೊಳ್ಳಿ. ಶನಿಮಹಾತ್ಮನ ಶ್ಲೋಕ ಹೇಳ್ಕೊಳ್ಳಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಫೆಬ್ರವರಿ 14ನೇ ತಾರೀಕು ಶನಿವಾರ ಮಾಡಲೇಬೇಕು ಪ್ರತಿಯೊಬ್ಬರೂ. ಈ ವರ್ಷ ಭಾಳ ಒಳ್ಳೆಯದಾಗತ್ತೆ. ಆಮೇಲೆ ನೀವಲ್ಲಿ 7ನೇ ನಂಬರವರು ಇನ್ ಜನರಲ್ ಎಲ್ಲರೂ ಶನಿ ಮಹಾತ್ಮನಿಗೆ ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊಳ್ಳಿ. ಪ್ರತಿಯೊಬ್ಬರೂ ನನಗೆ ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಇದನ್ನು ಯಾರೂ ಮಿಸ್ ಮಾಡಿದರೆ ದಯವಿಟ್ಟು ಮಾಡಿ. ಫೆಬ್ರವರಿ 14 ನಿಮ್ಮ ಮನೆಯ ಹತ್ರ ಶನಿ ಮಹಾತ್ಮನ ದೇವಸ್ಥಾನ ಇಲ್ಲ ಅಂತಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಇದನ್ನು ಮಾಡಬೇಕು. ಶಿವನ ದೇವಸ್ಥಾನದಲ್ಲಿ ಈ ಹೇಳಿದ್ದೆಲ್ಲ ಅಲ್ಲಿ ಕೊಡಬೇಕಾ? ಹೌದು. ಶಿವನ ದೇವಸ್ಥಾನದಲ್ಲಿ ಎಳ್ಳು ಕೊಡ್ಬೋದಾ? ಎಳ್ಳು ಕೊಡಬಾರ್ದು ಅಂತೇನಿಲ್ಲ. ಶನೈಶ್ಚರ. ಸೊ ಚರ ಅಂದರೆ ಇಲ್ಲಿ ನಿಧಾನಕ್ಕೆ ಚಲಿಸೋದು ಅಂತ ಇರುತ್ತೆ, ಬಟ್ ಶನೇಶ್ವರ ಅಂತಲೂ ಕರೀತಾರೆ, ಈಶ್ವರನ ಪ್ರತಿರೂಪ ಅಂತ. ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಶನಿಮಹಾತ್ಮನ ದೇವಸ್ಥಾನ ನಿಮ್ಮ ಮನೆ ಹತ್ರ ಇಲ್ಲ ಅಂದರೆ ಅಲ್ಲಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಇದನ್ನೆಲ್ಲ ಕವರಲ್ಲಿ ಹಾಕಿ ಅಲ್ಲಿರೋ ಪುರೋಹಿತರಿಗೂ ಕೊಡ್ಬೋದು. ದಾನವಾಗಿ ಕೊಟ್ಟು ದಕ್ಷಿಣೆನ ಮೇಲ್ಗಡೆ ಕಾಣೋ ಥರ ಇಟ್ಟು ಕೈ ಕೊಟ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಬನ್ನಿ. ಪಾದಗಳಿಗೆ ನಮಸ್ಕಾರ ಮಾಡಬೇಡಿ, ಹಿಂಗೆ ನಮಸ್ಕಾರ ಮಾಡಿದ್ರೆ ಸಾಕು. ಸೊ ಈ ಶ್ಲೋಕನ ಅಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಹೇಳ್ಕೊಳ್ಳಿ, ನೀಲಾಂಜನ ಸಮಾಭಾಸಮು. ಆಮೇಲೆ 17 ಬಾರಿ ಅಲ್ಲಿ ಕೂತ್ಕೊಂಡು 10 ನಿಮಿಷ ಈ ಶ್ಲೋಕನ ನೀಲಾಂಜನ ಸಮಾಭಾಸಂ 17 ಬಾರಿ ಹೇಳಬೇಕು, 17 ಬಾರಿ ಹೇಳ್ಕೋಬೇಕು. ಆಮೇಲೆ ಇದನ್ನೆಲ್ಲರೂ ಮಾಡೋದು ಒಳ್ಳೆಯದು. ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿರೋರು 7ನೇ ನಂಬರ್ ಅವರು ಈ ವರ್ಷ ಏನಿದೆ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿರೋರಿಗೆ ಯಾವುದೇ ನಿಮ್ಮ ಪ್ರಾಜೆಕ್ಟ್ಗಳು ಹೋದ ವರ್ಷ ಶುರು ಮಾಡಿರೋದು ಸ್ಟಕ್ ಆಗಿದ್ದರೆ ಈ ವರ್ಷ ಕ್ಲಿಯರ್ ಆಗುತ್ತೆ. ಈ ವರ್ಷ ಹೇಳಿರೋವಂಥ ನೀವು ದೇವ್ರದ್ದು ಸಂಬಂಧಪಟ್ಟಿದ್ದೆಲ್ಲ ಮಾಡಿದ್ರೆ ಈ ವರ್ಷ ನಿಮಗೆಲ್ಲ ಒಳ್ಳೆಯದಾಗತ್ತೆ, ಅದಾಗ್ಯೂ ಆಗುತ್ತೆ.
ಆಮೇಲೆ 7ನೇ ತಾರೀಕು ಹುಟ್ಟಿರೋವಂಥ ಹೆಂಗಸರಿಗೆ ಹೆಂಗಿದೆ ಒಂದು ಜನರಲಾಗಿ ಒಂದು ಸ್ವಲ್ಪ ಹೇಳೋಣ ಹೆಂಗಸರ ಬಗ್ಗೆ. ಪ್ರೊಫೆಷನಲ್ಸು, ಸಾಫ್ಟ್ವೇರ್ ಎಂಪ್ಲಾಯೀಸು, ಕೆಲಸಕ್ಕೆ ಹೋಗೋರು 7ನೇ ತಾರೀಕು ಹುಟ್ಟಿರೋ ಹೆಂಗಸರಿಗೆಲ್ಲ ತುಂಬ ಚೆನ್ನಾಗಿದೆ ಆ ವರ್ಷ. ಸೊ ಹೌಸ್ ವೈಫ್ಸ್ ಕೆಲಸ ಮಾಡಲ್ವಾ, ತುಂಬ ಜವಾಬ್ದಾರಿ ಇದೆ, ತುಂಬ ಕೆಲಸ ಮಾಡ್ತೀರಾ, ನಿಮಗೂ ಇನ್ ಜನರಲ್ 7ನೇ ತಾರೀಕು ಹುಟ್ಟಿರೋ ಹೆಂಗಸರಿಗೆಲ್ಲ ಚೆನ್ನಾಗಿದೆ. ಒಂದೇನು ಪ್ರಾಬ್ಲಮ್ ಅಂತಂದರೆ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರುತ್ತೆ ನಿಮಗೆ ವರ್ಷ, ಸ್ಟ್ರೆಸ್ ಲೆವೆಲ್ ತುಂಬ ಇರುತ್ತೆ 7ನೇ ತಾರೀಕು ಹುಟ್ಟಿರೋ ಹೆಣ್ಮಕ್ಳಿಗೆ. ಅಕ್ಟೋಬರ್ ನಂತರ ನಿಮ್ಮ ಇನ್ಕಮ್ಮು ಇನ್ಕ್ರೀಸ್ ಆಗುತ್ತೆ. ಸೊ ಇದು ಇಷ್ಟು ಮಾತ್ರ. ಉಳಿದಂತೆ ಸಾಧಾರಣವಾದಂಥ ವರ್ಷ 7ನೇ ತಾರೀಕು ಹೆಂಗಸರಿಗೆ. ಗಂಡಸರಿಗೆ ವಾಹನ ಖರೀದಿ ಈ ವರ್ಷ ನಾನು ಸಜೆಸ್ಟ್ ಮಾಡೋದಿಲ್ಲ. 7ನೇ ತಾರೀಕು ಗಂಡಸರಾಗಲಿ ಹೆಂಗಸರಾಗಲಿ ವಾಹನ ಖರೀದಿ ಈ ವರ್ಷ ನೀವು ಮಾಡೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ಮೆಡಿಕಲ್ ಫೀಲ್ಡಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಲಾಯರ್ಗಳು 7ನೇ ತಾರೀಕು ಹುಟ್ಟಿರೋರು ತುಂಬ ಒಳ್ಳೆ ವರ್ಷ ಈ ವರ್ಷ. ಒಳ್ಳೆ ಕೇಸ್ಗಳು ಸಿಗುತ್ತೆ, ಕೈ ತುಂಬ ಹಣ ಸಿಗುತ್ತೆ, ಈ ವರ್ಷ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ಹೇಳ್ತಾ, ಲಕ್ಕಿ ಕಲರು ಬ್ಲ್ಯಾಕ್ ಆ್ಯಂಡ್ ವೈಟ್ 7ನೇ ತಾರೀಕು ಹುಟ್ಟಿರೋರಿಗೆ ಈ ವರ್ಷ. ಲಕ್ಕಿ ಡೇಟ್ಸು 7, 16, 25, 1, 19, 28 ಮತ್ತು 12, 21, 30. ಸೊ ಅದಕ್ಕೆ ಅನುಗುಣವಾಗಿ ಲಕ್ಕಿ ನಂಬರ್ಸ್ ಯಾವುದು ಅಂದರೆ ನಿಮಗೆ ನಿಮ್ಮ ನಂಬರ್ 7 ಮತ್ತು 1 ಮತ್ತು 3 ನಿಮ್ಮ ಲಕ್ಕಿ ನಂಬರ್ಸ್ 1, 3, 7. ಸೊ ನಿಮಗೆ ಲಕ್ಕಿ ಡೈರೆಕ್ಷನ್ ಬಂದು ಈ ವರ್ಷ ಈಸ್ಟು ಮತ್ತು ಲಕ್ಕಿ ಡೇಸ್ ಬಂದು ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ. ಸೊ ಇದಿಷ್ಟು 7ನೇ ನಂಬರ್ ಅವ್ರದ್ದು. ಸೊ ಈಗ ನೆಕ್ಸ್ಟು 8ನೇ ನಂಬರ್ ಅವ್ರಿಗೆ ಹೋಗೋಣ. 8ನೇ ತಾರೀಕು ಅಂತಂದರೆ 17, 8 ಮತ್ತು 26ನೇ ತಾರೀಕು ಹುಟ್ಟಿರೋರಿಗೆ ಈ ವರ್ಷ ಯಾವ ರೀತಿ ಇದೆ. ಸೊ 8 ಅಂದರೆ ನಿಮಗೆಲ್ಲ ಗೊತ್ತು, 7 ಅಂದರೆ ಕೇತು, 8 ಅಂದರೆ ಸ್ಯಾಟ್ರನ್ ಶನಿ ಮಹಾತ್ಮ. ಸೊ ದೇ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಶನಿ ಮಹಾತ್ಮ 8ನೇ ತಾರೀಕು ಹುಟ್ಟಿರೋರಿಗೆ. ಸೊ ಇವ್ರಿಗೊಂದು ಶ್ಲೋಕ ಇದೆ, ಶನಿ ಮಹಾತ್ಮನ ಶ್ಲೋಕ, ಅದನ್ನು ಮೊದಲು ಹೇಳ್ಕೊಂಬಿಡೋಣ. ನರಃ ನರೇಂದ್ರೋ ಪಶೋ ಮೃಗೇಂದ್ರ ವನ್ಯಶ್ಚ ಕೀಟ ಪತಂಗ ವೃಂಗ ಪೀಡಿಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀ ಅರವಿಂದನಾಯ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನರ ನರೇಂದ್ರೋ ಪಶುವೋ ಮೃಗೇಂದ್ರ ವನ್ಯಶ್ಚ ಕೀಟ ಪತಂಗ ಭೃಂಗ ಪೀಡಿಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀ ಅರವಿಂದನಾಯ. ಯಾರಲ್ಲಿ ವಿಷ ಇರುತ್ತೋ ಅವರೆಲ್ಲರನ್ನೂ ಪೀಡಿಸ್ತಾನೆ ಶನ್ಮಾತ್ಮ. ಮನಸ್ಸಿನೊಳಗೆ ವಿಷ, ಹೊಟ್ಟೆ ಕಿಚ್ಚು, ನೆಗೆಟಿವ್ ಕ್ವಾಲಿಟೀಸ್ ಇಟ್ಕೊಂಡಿರೋರಿಗೆಲ್ಲ ತೊಂದರೆ ಕೊಡ್ತಾನೆ ಶನ್ಮಾತ್ಮ. ಆ ನೆಗೆಟಿವ್ ಕ್ವಾಲಿಟೀಸ್ನ ಇಟ್ಕೊಂಡಿಲ್ಲ ಏನೂ ಎಲ್ಲರನ್ನೂ ಕ್ಷಮಿಸ್ಕೊಂಡು ಹೋಗ್ತೀನಿ ಅನ್ನೋರಿಗೆ ಶನಿಮಹಾತ್ಮ ನರೇಂದ್ರ ಮೋದಿ ಮಾಡ್ತಾನೆ. ಸೊ ನಾನು ಕಂಡಿರೋವಂಥ 8ನೇ ತಾರೀಕು ಹುಟ್ಟಿರೋವಂಥವ್ರ ಪೈಕಿ ನರೇಂದ್ರ ಮೋದಿಯವರಷ್ಟು ಪುಣ್ಯ ಮಾಡಿ ಹುಟ್ಟಿರೋ ಮನುಷ್ಯ, ಪೂರ್ವ ಜನ್ಮಗಳ ಸುಕೃತ ಏನು ಪುಣ್ಯ ಅಂತ ಕರಿತೀವಿ, ಅವರಷ್ಟು ನಾನು ಯಾರೂ ನೋಡಿಲ್ಲ. ನಿಜವಾಗ್ಲೂ ದೈವಾಂಶ ಸಂಭೂತ ಮನುಷ್ಯ ಆತ. ಯಪ್ಪ ಅಷ್ಟು ವರನ ಪಡ್ಕೊಂಬಿಟ್ಟಿದ್ದಾನೆ ದೇವ್ರದ್ದು, ಅಲ್ಲಾಡ್ಸೋಕ್ಕಾಗಲ್ಲ ಯಾರು ಅವ್ರನ್ನ. ಸೊ ಅವ್ರಿಗೂ ಸ್ವಲ್ಪ ಈ ವರ್ಷ 8ನೇ ತಾರೀಕು ಅವ್ರಿಗೆ ಸ್ವಲ್ಪ ಫ್ರಿಕ್ಷನ್ ಇದೆ. ಯಾಕೆ? 8ನೇ ತಾರೀಕು ಅಂದರೆ ಶನಿಮಹಾತ್ಮ ರೂಲರ್ ಆಫ್ ದ ಅರ್ತ್, ಭೂಮಿನ ಆಳ್ತಾ ಇರೋನು ಶನಿಮಹಾತ್ಮನೇ. ಸೊ ಆತನ ಅನುಗ್ರಹ ಇರೋರಿಗೆ ನಿಮ್ಗೆ ಯಾಕಪ್ಪ ತೊಂದರೆ ಅಂತಂದರೆ, ಈ ವರ್ಷ ಯಾರ್ದು? ರವಿ, ಸೂರ್ಯನಿಗೆ ಆಪೋಸಿಟ್ ಯಾರು? ಶನಿಮಹಾತ್ಮ. ತಂದೆ ಮಗ, ಒಬ್ಬರು ಪೂರ್ವಕ್ಕೆ ನಿಂತ್ಕೊತಾರೆ, ಒಬ್ಬರು ಪಶ್ಚಿಮಕ್ಕೆ. ಸೊ ಹಾಗಾಗಿ ಸೂರ್ಯನ ವರ್ಷದಲ್ಲಿ ಜನರಲ್ಲಾಗಿ 8ನೇ ತಾರೀಕು ಹುಟ್ಟಿರೋರಿಗೆ ಸ್ವಲ್ಪ ಸ್ಟ್ರೆಸ್ಸು, ತೊಂದರೆಗಳು, ಎಲ್ಲದರಲ್ಲೂ ಅಡಚಣೆಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿ ಈ ವರ್ಷ 8ನೇ ತಾರೀಕು ಡೇಟ್ 8 ಏನು ಈ ವರ್ಷ ಇದೆ, ಈಗ ನಾವು ಜನವರಿ 26ನೇ ತಾರೀಕು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇವತ್ತು ನೋಡಿ ಡೇಟ್ 8ನೇ, ರಿಪಬ್ಲಿಕ್ ಡೇ 26 1/26. ಸೊ ಈ ವರ್ಷ ಡೇಟ್ ಇವತ್ತು. ಸೊ ಈ ವರ್ಷ 8ನೇ ತಾರೀಕು ಸಾಕಷ್ಟು ನೆಗೆಟಿವ್ ಅಂದರೆ ಅಪಘಾತಗಳು, ದೊಡ್ಡ ದೊಡ್ಡ ಅನಾಹುತಗಳು, ನ್ಯಾಚುರಲ್ ಕೆಲಾಮಿಟೀಸು. ಸೊ ಇದೆಲ್ಲ ಈ ವರ್ಷ 8ನೇ ತಾರೀಕು ಡೇಟಲ್ಲಿ ನಡೆಯುತ್ತೆ. ಈ ವರ್ಷ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈ ಶ್ಲೋಕನ ನಾನು ಏನು ಹೇಳಿದೆ, ಈ ಶ್ಲೋಕನ ಬಂದು ನೀವು 17 ಬಾರಿ ಪಶ್ಚಿಮಕ್ಕೆ ತಿರುಗಿ ಹೇಳಬೇಕು. ನೋಡಿ, ಎಲ್ಲ ಶ್ಲೋಕಗಳೆಲ್ಲರಿಗೂ ಪೂರ್ವ ಆಯಿತು, ಉತ್ತರ ಆಯಿತು, ದಕ್ಷಿಣ ಆಯಿತು. ಇದು ಶನಿಮಹಾತ್ಮಂದು ಒಂದೇ ಪಶ್ಚಿಮಕ್ಕೆ ಬರೋದು. ಪಶ್ಚಿಮಕ್ಕೆ ತಿರುಗಿ ಮುಖ ಮಾಡಿ ಹೇಳಬೇಕು. ನಿಮ್ಮ ತಂದೆಯ ವರ್ಷ ಈ ವರ್ಷ ಅಂದರೆ ಸೂರ್ಯನ ವರ್ಷ. ಪಶ್ಚಿಮ ಅಂದರೆ ಅವರು, ನೀವು ಪಶ್ಚಿಮ ಆದರೆ ಅವ್ರು ಪೂರ್ವ. ನೀವು ಈ ವರ್ಷ ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇನೋ ಒಂದು. ಅಂದರೆ ಮನುಷ್ಯರ ಬಗ್ಗೆ ಅಂದ್ಕೊಳ್ಳೋದಲ್ಲ, ಜನಗಳ ಬಗ್ಗೆ ಅಂದ್ಕೊಳ್ಳೋ ಅಭಿಪ್ರಾಯ ನಿಮ್ದು ಯಾವಾಗಲೂ ನಿಖರವಾಗೇ ಇರುತ್ತೆ, ಕರೆಕ್ಟಾಗಿರುತ್ತೆ. ಜನಾಭಿಪ್ರಾಯ ಅಥವಾ ನಿಮ್ಮ ಬಂಧುಗಳಲ್ಲಿ, ಸ್ನೇಹಿತರಲ್ಲಿ ಯಾರ ಮೇಲೇನೋ ಅಭಿಪ್ರಾಯಕ್ಕೆ ಬರ್ತೀರಾ ನೀವು, ಅದು ಅವ್ರ ಮೇಲೆ ನೆಗೆಟಿವ್ ಅಭಿಪ್ರಾಯಕ್ಕಾದರೂ ಬನ್ನಿ, ಪಾಸಿಟಿವ್ಗಾದರೂ ಬನ್ನಿ,
ನೀವು ಅಂದ್ಕೊಳ್ಳೋದನ್ನು ಅವ್ರು ಸುಳ್ಳು ಮಾಡಲ್ಲ. ನೀವು ಅಂದ್ಕೊಳ್ಳೋದನ್ನು ಕರೆಕ್ಟಾಗಿ ನಿಜ ಮಾಡ್ತಾರೆ, ಅಥವಾ ನೀವು ಅಂದ್ಕೊಳ್ಳೋದು ಸರಿಯಾಗಿರುತ್ತೆ. ಆದರೆ ಘಟನೆಗಳು ವಿಷಯಗಳಲ್ಲಿ ನಾನು ಹೇಳ್ತಾ ಇರೋದು, ಅಲ್ಲೇನೋ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರ, ಅಲ್ಲಿ ಅದು ಆಗಲ್ಲ. ಈ ವರ್ಷ ಅದ್ರಲ್ಲಿ ಸ್ವಲ್ಪ ರಿವರ್ಸ್ ಆಗುತ್ತೆ. ಆ ಜಡ್ಜ್ಮೆಂಟು ಅಥವಾ ನಿಮ್ಮ ಆ ಒಂದು ಕ್ಯಾಲ್ಕುಲೇಷನ್ನು, ನಾನು ಹೇಳ್ತಾ ಇರೋದು ಇನ್ಸಿಡೆಂಟ್ಸು, ಮನುಷ್ಯರ ಬಗ್ಗೆ ಅದನ್ನು ನೀವು ನಿಖರವಾಗೇ ಇದ್ದೀರಾ. ಸೊ ಅದು ಸ್ವಲ್ಪ ಚೇಂಜಸ್ ಆಗುತ್ತೆ ಈ ವರ್ಷ. ಆಮೇಲೆ ಲೆಕ್ಕಾಚಾರಗಳು ಸ್ವಲ್ಪ ಉಲ್ಟಾಪಲ್ಟ ಆಗೋಂಥದ್ದು ವರ್ಷ ಈ ವರ್ಷ ನಿಮಗೆ. ಆಮೇಲೆ ಎಲ್ಲವನ್ನೂ ಗ್ರಹಿಸಿ ಒಂದು ತೀರ್ಮಾನಕ್ಕೆ ಬರೋದು, ವರನೋ ಶಾಪನೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅಂದರೆ ಇವಾಗ ನಾನೇನು ಹೇಳಿದೆ, ನೀವು ಯಾರ ಬಗ್ಗೆ ಅಭಿಪ್ರಾಯಕ್ಕೆ ಬರ್ತೀರಾ ಅದು ಕರೆಕ್ಟಾಗೇ ಇರುತ್ತೆ. ದೇ ವಿಲ್ ನಾಟ್ ಮೇಕ್ ಯು ಇದು ನೀನು ನನ್ನ ಬಗ್ಗೆ ಅಭಿಪ್ರಾಯ ಮಾಡಿ ಯಾರು ದೇ ವಿಲ್ ನಾಟ್ ಮೇಕ್ ದಟ್ ಫಾಲ್ಸ್, ಕರೆಕ್ಟಾಗಿ ಮಾಡ್ತಾರೆ. ಸೊ ನೀವು ಬೇಗ ತಿಳ್ಕೊಂಬಿಡೋದು ಮನುಷ್ಯನ ಬಗ್ಗೆ, ವರನ ಶಾಪನ ನೀವೇ ಡಿಸೈಡ್ ಮಾಡ್ಕೋಬೇಕು. ಆ ಒಂದು ಪ್ರಶ್ನೆ ಮೂಡುವಂಥ ವರ್ಷ ನಿಮಗೆ ಈ ವರ್ಷ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ನಾನು ಹೇಳ್ತಾ ಇರೋದು ವಾಟ್ ಐ ಆಮ್ ಟ್ರೈಂಗ್ ಟು ಪುಟ್ ಅಕ್ರಾಸ್. ನೀವು ಏನು ಅಂದ್ಕೊತೀರ, ಈ ಮನುಷ್ಯ ಇವನು ಹಿಂಗೆ, ಇವನು ಬಿಡೋ, ಇವನು ಅಂದ್ಕೊತೀರಾ, ಅದು ಕರೆಕ್ಟೇ. ಬಟ್ ಅದು ನಿಮಗೆ ಪಾಸಿಟಿವಾ, ಇಸ್ ಇಟ್ ಎ ಪಾಸಿಟಿವ್ ಟ್ರೈಟ್ ಆರ್ ಇಟ್ ಈಸ್ ನೆಗೆಟಿವ್? ಸೊ ಆ ಒಂದು ಪ್ರಶ್ನೆ ಹಾಕ್ಕೊಳ್ಳೋಂಥ ಒಂದು ಸಂದರ್ಭ ಬರುತ್ತೆ ಈ ವರ್ಷ ನಿಮಗೆ. ಆಮೇಲೆ ಹಳೆದು ಹೊಸದಾಗುತ್ತದೆ, ಹೊಸತು ಮಾಸುತ್ತಾ ಹೋಗುತ್ತದೆ. ಅರ್ಥ ಮಾಡ್ಕೊಳ್ಳಿ, ಹಳೆದೆಲ್ಲ ಹೊಸದಾಗತ್ತೆ, ಹೊಸದು ಮಾಸ್ತಾ ಹೋಗುತ್ತೆ. ಸೊ ಅದನ್ನು ನೀವು ಈ ವರ್ಷ ಅನುಭವಿಸ್ತೀರ. ಸ್ವಲ್ಪ ಮಾರ್ಮಿಕವಾಗಿದೆ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೂತನ ಕೆಲಸಗಳು ಮತ್ತು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಈ ವರ್ಷ. 8ನೇ ನಂಬರ್ ಅವ್ರಿಗೆ ಕೈ ತುಂಬ ಕೆಲಸ ಇರುತ್ತೆ ಈ ವರ್ಷ. ಆಮೇಲೆ ಬಂಧುಗಳಿಂದ ಸಹಕಾರ, ಹಿರಿಯರಿಂದ ಕೊಡುಗೆ. ಹಿರಿಯರಿಂದ ನಿಮಗೇನಾದರೂ ಒಂದು ಒಳ್ಳೆಯ ಕೊಡುಗೆ ಸಿಗುತ್ತೆ, ಒಂದು ಮಾರ್ಗದರ್ಶನದ ರೂಪದಲ್ಲಿರ್ಬೋದು, ಅಥವಾ ಒಂದು ಅಸೆಟ್ ರೂಪದಲ್ಲಿರ್ಬೋದು, ಅಥವಾ ಮೂವಿಂಗ್ ಅಸೆಟ್ಟೋ, ಫಿಕ್ಸೆಡ್ ಅಸೆಟ್ಟೋ, ಅಥವಾ ಏನೋ ಒಂದು ಬುದ್ಧಿವಾದದ ರೂಪದಲ್ಲಿರ್ಬೋದು, ಅಥವಾ ಒಂದು ಆಶೀರ್ವಾದದ ರೂಪದಲ್ಲಿ ಹಿರಿಯರಿಂದ ನಿಮಗೆ ಈ ವರ್ಷ ಸಹಕಾರ ಸಿಗುತ್ತೆ. ಒಡ ಹುಟ್ಟಿದವರಿಂದ ಅನುಕೂಲ, ಪುಣ್ಯಕ್ಕೆ ಅನುಕೂಲ ಇದೆ ನಿಮಗೆ. ಒಡ ಹುಟ್ಟಿದವರಿಂದ ಸ್ವಲ್ಪ ಕೋಆಪ್ರೇಷನ್ ಸಿಗುತ್ತೆ. ಕೆಲಸದಲ್ಲಿ ಜಯ ಮತ್ತು ಬಡ್ತಿ, ಅಂದರೆ ಪ್ರಮೋಷನ್ ಸಿಗುತ್ತೆ. ಜೂನ್ ಆಗಸ್ಟು ಒತ್ತಡ ಹೆಚ್ಚು. ಜೂನಿಂದ ಆಗಸ್ಟ್ವರೆಗೂ ನಿಮಗೆ ಸ್ವಲ್ಪ, ಜೂನ್ ಜುಲೈ ಆಗಸ್ಟ್ 3 ತಿಂಗಳು ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ವರ್ಕಲ್ಲಿ ನಿಮಗೆ ಜಾಸ್ತಿ ನೀವು ಮಾಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆಮೇಲೆ ಬೇರೆಯವ್ರ ತಪ್ಪಿಗೆ ನೀವು ಮಾತು ಕೇಳಬೇಕಾಗತ್ತೆ. ಕೆಲಸದಲ್ಲಿ ನಾನು ಹೇಳ್ತಾ ಇರೋದು, ವರ್ಕ್ ಪ್ಲೇಸಲ್ಲಿ ನಿಮಗೆ ಬೇರೆಯವ್ರು, ನಿಮ್ಮ ಸಬಾರ್ಡಿನೇಟ್ಸು ಅಥವಾ ನಿಮ್ಮ ಸೀನಿಯರ್ಸು ಯಾರೋ ಮಿಸ್ಟೇಕ್ ಮಾಡಿದ್ದಕ್ಕೆ ನೀವು ಅಪವಾದಕ್ಕೆ ಗುರಿ ಆಗ್ತೀರಾ. ಈ ಸಂದರ್ಭಗಳು ಬರುವಂಥ ಚಾನ್ಸಸ್ ಇದೆ. ಮಕ್ಕಳಿಂದ ನೋವು, ಬೇಸರ, ಅವಮಾನ, ಮಕ್ಕಳಿಂದ ಸ್ವಲ್ಪ ಜಾಸ್ತಿ 8ನೇ ತಾರೀಕು ಹುಟ್ಟಿರೋರಿಗೆ ಸ್ಟ್ರೆಸ್ ಲೆವೆಲ್ನ ಇಂಕ್ರೀಸ್ ಮಾಡ್ತಾರೆ. ಮಕ್ಕಳೇ ಬೇಡ, ಯಾಕನ ಬೇಕಾಗಿತ್ತು ಅಂತ ಅನಿಸೋವಂಥ ಒಂದು ವರ್ಷ ಈ ವರ್ಷ ನಿಮಗೆ. 8ನೇ ತಾರೀಕು ಹುಟ್ಟಿರೋರಿಗೆ 8, 7 ಮತ್ತು 26. ಇದರಲ್ಲಿ ನಾನು ಹೇಳ್ಬಿಡ್ತೀನಿ, 17ನೇ ತಾರೀಕು ಹುಟ್ಟಿರೋರು ತುಂಬ ಚೆನ್ನಾಗಿದೆ ಈ ವರ್ಷ. 17, ಮೋದಿಯವರು 17 ಹುಟ್ಟಿರೋದು. 8, 17, 26ರಲ್ಲಿ 17ನೇ ತಾರೀಕು ಹುಟ್ಟಿರೋರು ತುಂಬ ಚೆನ್ನಾಗಿದೆ. ನೆರೆಹೊರೆಯವರಿಂದ ಕಿರಿಕಿರಿ, ನೇಬರ್ಸ್ ಟ್ರಬಲ್ ಮಾಡ್ತಾರೆ ನಿಮಗೆ ಈ ವರ್ಷ. ಇಲ್ದರ ಟ್ರಬಲ್ಗಳು ಮಾಡ್ತಾರೆ, ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವು. ನಮಗೆ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ಳೋರು ಏನೋ ಒಂದು ಪ್ರಾಬ್ಲಮ್ ಮಾಡ್ತಾರೆ ನಿಮಗೆ. ರಾಜಕೀಯದಲ್ಲಿ ಇರುವವರಿಗೆ ಮಿಶ್ರ ವರ್ಷ, ಅಂದರೆ 50-50 ಮಿಕ್ಸೆಡ್ ಇಯರ್. ಜಯಕ್ಕೆ ಸನಿಹ, ಅಧಿಕಾರಕ್ಕೆ ದೂರ. ಜಯಕ್ಕೆ ಸನಿಹ ಬರ್ತಾರೆ, ಅಧಿಕಾರಕ್ಕೆ ದೂರ ಆಗ್ತಾರೆ 8ನೇ ನಂಬರ್ ಅವರು ಈ ವರ್ಷ. ಮಿತ್ರರು ಶತ್ರುಗಳಾಗುತ್ತಾರೆ, ಶತ್ರುಗಳ ಬಲ ಹೆಚ್ಚಾಗುತ್ತದೆ. ರಾಜಕೀಯದಲ್ಲಿರೋರನ್ನ ಹೇಳ್ತಾ ಇರೋದು, ಮಿತ್ರರು ಶತ್ರುಗಳಾಗ್ತಾ ಹೋಗ್ತಾರೆ ರಾಜಕೀಯದಲ್ಲಿ. ಆಮೇಲೆ ಶತ್ರುಗಳ ಬಲ ಹೆಚ್ಚಾಗುತ್ತಾ ಹೋಗುತ್ತದೆ. ನೋಡಿ ಹೆಂಗಾಗೋಯ್ತು, ಮಿತ್ರರು ಶತ್ರುಗಳಾಗೋಗ್ಬಿಟ್ರು, ಶತ್ರುಗಳ ಬಲ ಹೆಚ್ಚಾಗ್ತಾ ಹೋಯಿತು. ಸೊ ಈ ರೀತಿ ಆಗುತ್ತೆ. ತಾಳ್ಮೆಯೊಂದೇ ಅಸ್ತ್ರ, ಬುದ್ಧಿವಂತಿಕೆ ಬ್ರಹ್ಮಾಸ್ತ್ರ. ಇದು ಎಲ್ರಿಗೂ ಇನ್ ಜನರಲ್ 8ನೇ ನಂಬರ್ ಅವ್ರಿಗೆ ನಾನು ಹೇಳ್ತಾ ಇರೋದು, ಬರೀ ರಾಜಕೀಯದಲ್ಲಿರೋರಿಗೆಲ್ಲ, ಇನ್ ಜನರಲ್. ತಾಳ್ಮೆಯೊಂದೇ ಅಸ್ತ್ರ, ಬುದ್ಧಿವಂತಿಕೆ ಬ್ರಹ್ಮಾಸ್ತ್ರ. ಸೊ ಇದೊಂದು ಟ್ಯಾಗ್ಲೈನ್, ನೀವು ಅದೊಂದು ಮೈಂಡಲ್ಲಿ ಇಟ್ಕೊಂಬಿಡಿ ಈ ವರ್ಷ 8ನೇ ತಾರೀಕು ಹುಟ್ಟಿರೋರಿಗೆ. ಆಮೇಲೆ ನಿಮ್ಮ ಬೆಳವಣಿಗೆ ಹಾದಿಯಲ್ಲಿ ಸಹಕರಿಸಿ ಆಶೀರ್ವಾದಿಸಿದವರನ್ನು ಜೊತೆಯಲ್ಲಿ ನಿಮ್ಮ ಯಶಸ್ಸು ಹಂಚಿಕೊಳ್ಳಿ. ಅವ್ರ ಜೊತೆಯಲ್ಲಿ ನಿಮ್ಮ ಯಶಸ್ಸು ಹಂಚ್ಕೊಳ್ಳಿ. ನಿಮಗೆ ಸಹಕರಿಸಿ, ನಿಮಗೆ ಒಳ್ಳೆಯದಾಗಲಿ ಅಂತ ಬಯಸಿ, ಹೃದಯ ತುಂಬಿ ಹರಿಸಿರೋರನ್ನ ಮರಿಬೇಡಿ. ಅವ್ರ ಜೊತೆಯಲ್ಲಿ ನಿಮ್ಮ ಯಶಸ್ಸನ್ನು ಹಂಚ್ಕೊಳ್ಳಿ ಯಾವತ್ತೂ. ಅದು ನಿಮಗೆ ಒಂದು ಒಳ್ಳೆಯದು, ಅದು ಮಾಡಬೇಕು. ಅದನ್ನು ನಾವು ಹೇಳೋವಂಥದ್ದಲ್ಲ, ಅದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ. ಆಮೇಲೆ ಹೊಸದಕ್ಕೆ ಕೈ ಹಾಕಿ ಏನೋ ಮಾಡಲು ಹೋಗಿ ಇನ್ನೂ ಏನೋ ಮಾಡಿದೆ ನೀನು ಅಂತ, ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನೀನು ಅಂತ, ಹೊಸ ಆವಿಷ್ಕಾರಗಳಿಗೆ, ಹೊಸ ವಸ್ತುಗಳಿಗೆ, ಹೊಸ ಬಿಸ್ನೆಸ್ಗಳಿಗೆ, ವೆಂಚರ್ಗಳಿಗೆ, ಇದಕ್ಕೆಲ್ಲ ಕೈ ಹಾಕ್ತಾ ಹೋಗ್ಬಿಡ್ತೀರಿ ವರ್ಷ ನೀವು. ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಅಂತ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇರೋದು. ನಿಮಗೆ ಗೊತ್ತಿಲ್ಲದಿರೋ ಫೀಲ್ಡ್ಗೆ, ನೀವು ಏರಿಯಾಗಳಿಗೆ ನೀವು ಎಂಟ್ರಾಗಕ್ಕೆ ಹೋಗಬೇಡಿ. ದುಡ್ಡಿನ ಆಸೆಗೋ ಅಥವಾ ಯಾರೋ ಒತ್ತಡಕ್ಕೋ ನೀವು ಅದನ್ನು ಮಾಡೋಕ್ಕೆ ಹೋದರೆ ನಿಮ್ಗೆ ಅದರಲ್ಲಿ ಯಶಸ್ಸು ಸಿಗೋದು ಕಮ್ಮಿ ಆಗುತ್ತೆ.
ಅಪನಿಂದನೆಗೆ ಒಳಗಾಗುತ್ತೀರಿ. ಅಪನಿಂದನೆ, ನಿಮಗೆ ಗೊತ್ತಿಲ್ಲದಿರೋ ಜಾಗದಲ್ಲಿ ಏನೋ ಕೆಲಸ ಮಾಡೋಕ್ಕೆ ಹೋಗಿ ನೀವು ಅಪನಿಂದನೆ ಮಾಡ್ಕೊತೀರಾ. ಆಮೇಲೆ ಸ್ನೇಹಿತರಿಂದ ಸಹಕಾರ ಈ ವರ್ಷ ಚೆನ್ನಾಗಿದೆ. ಅದಾದಮೇಲೆ ಸಣ್ಣ ಪುಟ್ಟ ವಿಷಯಗಳಿಗೆ ಪಾರ್ಟ್ನರ್ಸ್ ಜೊತೆಯಲ್ಲಿ ವಿವಾದ, ಬೀಟ್ ಬಿಸ್ನೆಸ್ ಪಾರ್ಟ್ನರ್ ಅವ್ರ ಬೀಟ್ ಲೈಫ್ ಪಾರ್ಟ್ನರ್, ಸಣ್ಣದು ಅಟ್ ದ ಎಂಡ್ ಆಫ್ ದ ಡೇ ನೀವೇ ನಗಕ್ಕೆ ಶುರು ಮಾಡಿಬಿಡ್ತೀರಾ. ಇಲ್ಲಿ ಮ್ಯಾಟ್ರ್, ನಾನು ಇದಕ್ಕೆಲ್ಲ ಹಿಂಗೆ ಮಾತಾಡ್ಕೊಂಬಿಟ್ವಿ ನಾವಂತ. ಬಟ್ ಜಗಳ ಏನು ದೊಡ್ಡದೇನಾಗಲ್ಲ, ಸಣ್ಣದು ಒಂದು ಫ್ರಿಕ್ಷನ್ಗಳು ಆಗ್ತಾ ಇರುತ್ತೆ. ಲೈಫ್ ಪಾರ್ಟ್ನರ್ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು, ಸಣ್ಣದಕ್ಕೆ ಫ್ರಿಕ್ಷನ್ಗಳು ಆಗ್ತಾ ಇರುತ್ತೆ. ಮತ್ತು ಅದು ಇಮಿಡಿಯೇಟಾಗಿ ಸಾಲ್ವ್ ಆಗುತ್ತೆ. ಅದೇನು ದೊಡ್ಡದೇನು ನಿಮಗೆ ಈ ವರ್ಷ ಆಗೋದಿಲ್ಲ. ರೆಸ್ಟ್ ಆಫ್ ದ ಇಯರ್ ಓವರ್ ಆಲ್ ಇಟ್ ಈಸ್ ಎ ಗುಡ್ ಇಯರ್ ಫಾರ್ ನಂಬರ್ 8 ಪರ್ಸನ್ಸ್. ಏನಂದರೆ ಕೈ ತುಂಬ ಕೆಲಸ ಜಾಸ್ತಿ, ಒತ್ತಡ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಆಮೇಲೆ ಹೆಲ್ತ್ ಹೆಂಗಿರುತ್ತೆ ನಿಮಗೆ ವರ್ಷ, ಆರೋಗ್ಯದಲ್ಲಿ ಯಾವ ರೀತಿ ಇರುತ್ತೆ. ಟೇಕ್ ಕೇರ್ ಆಫ್ ಯುವರ್ ಬ್ಯಾಕ್ ಪೇಯ್ನು ಮತ್ತು ಸ್ಟಮಕ್. ನಿಮಗೂ ಸ್ಟಮಕ್ಕಲ್ಲಿ ತೊಂದರೆಗಳು, ಅಪ್ಸೆಟ್ಗಳಾಗತ್ತೆ. ಅಗ್ನಿ ನಿಮಗೆ ಜಾಸ್ತಿ ಇರುತ್ತೆ, ಅಗ್ನಿ ಅಂಶ 8ನೇ ತಾರೀಕು ಕೊಟ್ಟಿರೋರಿಗೆ ಅಗ್ನಿ ಅಂಶ ಜಾಸ್ತಿ ಇರುತ್ತೆ. ಅದೇನಾಗುತ್ತೆ, ಅದು ಗ್ಯಾಸ್ಟ್ರಿಕ್ಗೆ, ಆ್ಯಸಿಡ್ ರಿಫ್ಲೆಕ್ಸ್ಗಳಿಗೆ, ಆಮೇಲೆ ಬ್ಯಾಕ್ ಪೇಯ್ನು, ಲೋವರ್ ಬ್ಯಾಕ್ ಪೇಯ್ನು, ಇವೆಲ್ಲ ನಿಮಗೆ ಈ ವರ್ಷ ಕಾಣುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಆಮೇಲೆ ಹೆಲ್ತಿ ಡಯಟ್ನ ಮೇಂಟೈನ್ ಮಾಡೋದು ಬಹಳ ಒಳ್ಳೆಯದು. ಮಿತವಾಗಿ ತಿನ್ನೋದು, ಹಿತವಾಗಿರೋ ವಸ್ತುಗಳನ್ನ ತಿನ್ನೋದು ನಿಮಗೆ ಒಳ್ಳೆಯದು. ಯಾವ ದೇವ್ರನ್ನ ನೀವು ಪೂಜೆ ಮಾಡಬೇಕು ಈ ವರ್ಷ, ಇದು ಭಾಳ ಇಂಪಾರ್ಟೆಂಟು. ಯಾವ ದೇವ್ರನ್ನ ನೀವು ಪೂಜೆ ಮಾಡೋದು ಒಳ್ಳೆಯದು. ಎಲ್ಲ ದೇವಿಗಳು, ಎಲ್ಲ ಅಮ್ಮನವರು, ಅದರಲ್ಲೂ ಅಮ್ಮನವರು ದೇವಿ ಅಂದ ತಕ್ಷಣ ನಮ್ಮ ಕನ್ನಡಿಗರುಗಳಿಗೆ ಕರ್ನಾಟಕದಲ್ಲಿರೋ ಮೊದಲು ಬರೋದೇ ನಾಡ ದೇವತೆ ಚಾಮುಂಡಿ ದೇವಸ್ಥಾನಕ್ಕೆ ಈ ವರ್ಷ ನೀವು ಕನಿಷ್ಠ 2ರಿಂದ 3 ಬಾರಿ ಭೇಟಿ ಕೊಡಲೇಬೇಕು. ನೀವು ಇಲ್ಲೇ ಈ ಕಡೆ ಇರೋರು ನಾನು ಹೇಳ್ತಾ ಇರೋದು, ಮೈಸೂರು ಬೆಂಗಳೂರು ಬೆಲ್ಟಲ್ಲಿರೋರಿಗೆ 8ನೇ ತಾರೀಕು ಕೊಟ್ಟಿರೋರಿಗೆ ನಿಮಗೆ ಕಷ್ಟ ಏನಲ್ಲ ಹೋಗಿ ಬರೋದು. ಸೊ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬನ್ನಿ. ಆಮೇಲೆ ಎಲ್ಲ ದೇವಸ್ಥಾನಗಳು ಪೂಜೆ ಮಾಡಿಸೋದು ನೀವು ಈ ವರ್ಷ ಮಂಗಳವಾರ ಮತ್ತು ಶುಕ್ರವಾರ ನೀವು ಹೋಗೋಕ್ಕಾಗದಿರಿದ್ರು ಅಟ್ಲೀಸ್ಟ್ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಂಗಸರು ಹೋಗಿ, ಅಥವಾ ನೀವು ನಿಮ್ಮ ಹೆಂಗಸರು ಇಬ್ಬರು ಹೋಗಿ ಬರೋದು ಭಾಳ ಒಳ್ಳೆಯದು. ರಾಜರಾಜೇಶ್ವರಿ ದೇವಸ್ಥಾನ ಇದೆ, ಬನಶಂಕರಮ್ಮ ದೇವಸ್ಥಾನ ಇದೆ, ಮಾರಮ್ಮನ ದೇವಸ್ಥಾನ ಇದೆ, ಕಬ್ಬಾಳಮ್ಮನ ದೇವಸ್ಥಾನ ಇದೆ. ಯಾವ ಅಮ್ಮನವರು ಅಮ್ಮ ಅಂತ ಬರುವಂಥದ್ದು, ದೇವಿ ಅಂತ ಬರುವಂಥದ್ದು ಯಾವ ದೇವಸ್ಥಾನಗಳಿಗಾದರೂ ಮಂಗಳವಾರ ಶುಕ್ರವಾರ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಪೂಜೆ ಆಗ್ತಾ ಇದ್ದಷ್ಟು ನಿಮಗೆ ಈ ವರ್ಷ ಭಾಳ ಒಳ್ಳೆಯದು. 8ನೇ ತಾರೀಕು ಹುಟ್ಟಿರೋರಿಗೆ ಈ ವರ್ಷ ದೇವಿ ಪೂಜೆ ಮತ್ತು ದೇವಿ ಆರಾಧನೆ ಮಾಡೋದು ಭಾಳ ಒಳ್ಳೆಯದು. ಆಮೇಲೆ ಪ್ರತಿದಿನ ನಿಮ್ಮ ಮನೇಲಿ ಲಲಿತಾ ಸಹಸ್ರನಾಮ ಕೇಳೋದು ಪ್ಲೇ ಆಗ್ತಾನೆ ಇರಬೇಕು ಸಂಜೆ ಆದರೆ. ಅದರಲ್ಲೂ ಮಂಗಳವಾರ ಶುಕ್ರವಾರ ಮಿಸ್ ಮಾಡಲೇಬಾರ್ದು. ಒಂದು ಅರ್ಧ ಮುಕ್ಕಾಲು ಗಂಟೆ ಲಲಿತಾ ಸಹಸ್ರನಾಮ ಹಾಕ್ಬಿಟ್ಟು ಕೇಳಿಸ್ಕೊಳ್ಳೋದು ಮತ್ತು ಮನೆಯಲ್ಲದು ಪ್ಲೇ ಆಗ್ತಾ ಇರಬೇಕು. ಆಮೇಲೆ ದೇವಿಗೆ ಏನು ಮಾಡಬೇಕು ಪೂಜೆ, ಹೋಗ್ತೀರಿ ಅರ್ಚನೆ ಮಾಡಿಸ್ಕೊಂಬರ್ತೀರಾ, ದೇವಿ ದೇವಸ್ಥಾನದ ದರ್ಶನ ಮಾಡ್ಕೊಂಬರ್ತೀರಾ. ಈ ವರ್ಷ ನಿಮ್ಮ ಹುಟ್ಟಿದಬ್ಬದಂದು, ಈಗ ದಯವಿಟ್ಟು ಜನವರಿಯಲ್ಲಿ ಆಗಿರೋರ್ದು ದಯವಿಟ್ಟು ಕ್ಷಮಿಸ್ಬಿಡಿ, ನಿಮಗೆ ಇದು ಆದ ನಂತರ ಹೇಳ್ತಾ ಇದ್ದೀನಿ. ಜನವರಿ 26, 18, 17 ಮತ್ತು 8ನೇ ತಾರೀಕು ಆಗಿರೋದು, ಫೆಬ್ರವರಿಯಿಂದ ಈಚೆಗಿರೋರು ನೀವು ಇದನ್ನು ಮಾಡಿ. ನಿಮ್ಮ ಹುಟ್ಟಿದಬ್ಬಂದು ಹಸಿರು ಸೀರೆ, ಹಸಿರು ಬಳೆ ಮತ್ತು ಹೂವು ಕೊಟ್ಟು ದೇವಿಗೆ ಮಡಿ ತುಂಬೋದು ಅಂತಾರೆ. ಅಂದರೆ ಅದೇನು ಅಕ್ಕಿ ಬೆಲ್ಲ ಎಲ್ಲ ಮಾಡ್ತಾರೆ ಮಡಿ ತುಂಬೋದು, ಅದನ್ನೆಲ್ಲ ಮರದಲ್ಲಿ ಅದನ್ನೆಲ್ಲ ಕೊಟ್ಟು ಫುಲ್ ಸೆಟ್ ಸಿಗುತ್ತೆ ದೇವಸ್ಥಾನಗಳ ಮುಂದೆ ಮಾಡೋದು. ನಿಮ್ಮ ಮೇಲೆ ಇರುವಂಥ ಕೆಟ್ಟ ದೃಷ್ಟಿಗಳು, ಕೆಟ್ಟ ಕಣ್ಣುಗಳು ದೃಷ್ಟಿ ಪರಿಹಾರ ಆಗುತ್ತೆ ಮತ್ತು ನಿಮಗೆ ದೇವಿಯ ಆಶೀರ್ವಾದ ಸಿಗುತ್ತೆ, ಭಾಳ ಒಳ್ಳೆಯದು. ಇದನ್ನು ಮಾಡಿ ನಿಮ್ಮ ಹುಟ್ಟಿದಬ್ಬದ ದಿವಸ ಅಥವಾ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಮಾತ್ರ ನೀವು ಮಾಡ್ಕೋಬೋದು. ಅಥವಾ ಇಲ್ಲ ನಾನು ನನ್ನ ತಂದೆ ತಾಯಿ ಹುಟ್ಟಿದಬ್ಬದ ದಿವಸ ಮಾಡ್ತೀನಿ, ನೀವು ಅವತ್ತು ಮಾಡ್ಬೋದು. ಅಮ್ಮನವರ ದೇವಸ್ಥಾನಕ್ಕೆ ಹೋದಾಗ ಬಿಡಿ ಹೂವು ಕೊಡೋಂಗಿಲ್ಲ, ಕಟ್ಟಿರೋ ಹೂವನ್ನೇ ದೇವರಿಗೆ ಅರ್ಪಿಸ್ಬೇಕು. ಮನೆಯಿಂದ ಬಿಡಿ ಹೂವು ತೊಗೊಂಡು ಹೋಗಬೇಡಿ, ಕಟ್ಟಿರೋ ಹೂವನ್ನು ತೊಗೊಂಡೋಗಿ, ಅಥವಾ ದೇವಸ್ಥಾನ ಮುಂದೆ ಕಟ್ಟಿರೋ ಹೂವನ್ನ 2 ಮೊಳ, ಕನಿಷ್ಠ 2 ಮೊಳ, 1 ಮೊಳ ಕೊಡಬಾರ್ದು, 2 ಮೊಳ ಹೂವು ದೇವರಿಗೆ ಕೊಡೋದು ಒಳ್ಳೆಯದು. ಆಮೇಲೆ ಕನಿಷ್ಠ 8 ಶುಕ್ರವಾರ ಈ ವರ್ಷ, ಇನ್ನೊಂದು 40-45 ಶುಕ್ರವಾರಗಳಿದೆ ಈ ವರ್ಷ ಇನ್ನೂ ರಿಮೈನಿಂಗು. ಅಟ್ಲೀಸ್ಟ್ ಅದರಲ್ಲಿ 8 ಶುಕ್ರವಾರನಾದರೂ ನೀವು ದೇವಿ ದೇವಸ್ಥಾನಕ್ಕೆ ಹೋಗಿ ಬರೋದು ಗಂಡ ಹೆಂಡತಿ ಇಬ್ಬರೂ ಭಾಳ ಒಳ್ಳೆಯದು. ಆಮೇಲೆ ಮನೆಯಲ್ಲಿ ಈಗಾಗಲೇ ಹೇಳಿದ್ದೀನಿ, ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಲಲಿತಾ ಸಹಸ್ರನಾಮ ಆಗಬೇಕು. ಆಮೇಲೆ ಮನೆಗೆ ಬರೋ ಮುತ್ತೈದೆಯರಿಗೆ, ನಿಮ್ಮ ಮನೆಗೆ 8ನೇ ತಾರೀಕು ಹುಟ್ಟಿರೋರ ಮನೆಗೆ ಮುತ್ತೈದೆಯರು ಏನಾದರೂ ಬರ್ತಾರೆ ಅಂದರೆ ಅವ್ರಿಗೆ ಹಸಿರು ಬಟ್ಟೆನ ಕೊಟ್ಟು ಕಳಿಸಿ. ಒಂದು ಬ್ಲೌಸ್ ಪೀಸು ಅಥವಾ ಏನಾದರೂ ಒಂದು ಬಟ್ಟೆ ಹಸಿರು ಕಲರ್ದು, ಅಥವಾ ಹಸಿರು ಬಳೆ ಇದ್ದರೆ ಮನೆಯಲ್ಲಿ
ಜೊತೆಯಲ್ಲಿ ಒಂದು ಸ್ವಲ್ಪ ದಕ್ಷಿಣೆ ಇಟ್ಬಿಟ್ಟು ಅವ್ರಿಗೆ ಕುಂಕುಮ ಕೊಡ್ಬೇಕಾದ್ರೆ ಅದ್ರ ಜೊತೆಲಿ ಕೊಡೋದು ಭಾಳ ಒಳ್ಳೆಯದು. ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಫಲಪ್ರದ. ನಿಮ್ಮ ದಿಕ್ಕೆ ಪಶ್ಚಿಮ, ನಿಮ್ಮದು 8ನೇ ನಂಬರ್ ಅವ್ರದ್ದು. ಸೊ ವೆಸ್ಟು ಜನ್ಮಾತ್ಮನ ದಿಕ್ಕು. ಸೊ ಅದು ನಿಮಗೆ ಈ ವರ್ಷ ಆ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದು ಭಾಳ ಒಳ್ಳೆಯದಾಗತ್ತೆ. ವಾಹನಗಳಿಂದ ಅನಾವಶ್ಯಕವಾದ ಖರ್ಚು ಹೆಚ್ಚಾಗತ್ತೆ. ವಾಹನಗಳು ಸುಮ್ಮನೆ ರಿಪೇರಿಗೆ ಬರ್ತಾ ಇರತ್ತೆ. ಹೊಸ ಗಾಡಿ ತೊಗೊಂಡಿರ್ತೀರ, ಏನೋ ಒಂದು ಪ್ರಾಬ್ಲಮ್ಮು, ಏನೋ ಒಂದು ನಿಲ್ಲಿಸ್ಬೇಕಾದ್ರೆ ತೆಗೆಸ್ಬಿಡೋದು, ಅಥವಾ ಯಾರೋ ಏನೋ ಒಂದು ಮುರಿದಾಕ್ಬಿಡೋದು, ಏನೋ ಟಚ್ ಮಾಡೋದು, ಏನೋ ಒಂದು ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ವಾಹನಗಳಿಂದ ಈ ವರ್ಷ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮಗೆ ಸ್ವಲ್ಪ ಲಾಸ್ ವಾಹನಗಳಿಂದ. ದೇವಸ್ಥಾನಗಳಿಗೆ ದಾನ ಧರ್ಮ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು ದೇವಸ್ಥಾನಕ್ಕೆ ದಾನ ಧರ್ಮ ಕೊಡೋದು ಎಲ್ಲ ನಿಮಗೆ ಭಾಳ ಒಳ್ಳೆಯದಾಗತ್ತೆ ಈ ವರ್ಷ. ಇದು ನಿಮಗೆ ಋಣಬಾಧೆನ ಕಮ್ಮಿ ಮಾಡ್ತಾ ಹೋಗುತ್ತೆ. ಆಮೇಲೆ ಕಟ್ಟಡ ಕಾಮಗಾರಿ ಮತ್ತು ಅದಕ್ಕೆ ಸಂಬಂಧಿತ ವಸ್ತುಗಳ ವ್ಯಾಪಾರ ಮಾಡೋರಿಗೆ, ಕಟ್ಟಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬೇಕಾಗಿರೋಂಥ ಮೆಟೀರಿಯಲ್ ಸಪ್ಲೈಯರ್ಸು, ಸಿಮೆಂಟು, ಸ್ಟೀಲು, ಪೇಂಟು, ಹಾರ್ಡ್ವೇರು, ವುಡ್ಡು, ಇವರೆಲ್ಲರಿಗೂ ಈ ವರ್ಷ ಸ್ವಲ್ಪ ಕಷ್ಟದ ವರ್ಷ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಲಾಭ ಬರೋಲ್ಲ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ. ಆಮೇಲೆ ರೈತರಿಗೆ, ವೈದ್ಯರಿಗೆ, ಲೆಕ್ಕಪತ್ರ ನೋಡೋರಿಗೆ, ಅಕೌಂಟ್ಸಲ್ಲಿರೋರಿಗೆ, ರೈತರಿಗೆ, ವೈದ್ಯರು 8ನೇ ತಾರೀಕು ಕೊಟ್ಟಿರೋರಿಗೆ, ಟ್ರಾನ್ಸ್ಪೋರ್ಟ್ ಕಂಪ್ನಿ ಇಟ್ಟಿರೋರಿಗೆ ಈ ವರ್ಷ ಅದ್ಭುತವಾದಂಥ ವರ್ಷ. ಸೊ ಈ ಫೀಲ್ಡಲ್ಲಿರೋರು 8ನೇ ನಂಬರ್ ಅವ್ರಿಗೆ ಒಳ್ಳೆ ವರ್ಷ. ಈ ವರ್ಷ ಆದಾಯ ಚೆನ್ನಾಗಿ ಬರುತ್ತೆ. ಸಾಫ್ಟ್ವೇರ್ನವ್ರಿಗೆ ಒಳ್ಳೆಯ ಅವಕಾಶಗಳು ಬರುತ್ತೆ. ಸಾಫ್ಟ್ವೇರ್ನವ್ರಿಗೆ, ಕ್ರೀಡಾಪಟುಗಳಿಗೆ ಒಳ್ಳೆಯ ಅವಕಾಶಗಳು ಬರುತ್ತೆ. ಸಾಫ್ಟ್ವೇರ್ನವ್ರಿಗೆ ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಕ್ರೀಡಾಪಟುಗಳಿಗೆ ಈ ವರ್ಷ ಅಂಥ ಒಳ್ಳೆಯ ವರ್ಷ ಅಲ್ಲ. 8ನೇ ತಾರೀಕು ಹುಟ್ಟಿರೋರು ಅಥವಾ 8ನೇ ನಂಬರ್ ಜರ್ಸಿ ಹಾಕೊಂಡಿರುವಂಥ ಕ್ರೀಡಾಪಟುಗಳಿಗೆ ಈ ವರ್ಷ ಅಂಥ ಒಳ್ಳೆಯ ವರ್ಷ ಅಲ್ಲ. ಅಂದರೆ 50-50 ಇರುತ್ತೆ, ಬಟ್ ನೆಗೆಟಿವ್ಸೇ ಜಾಸ್ತಿ ಇರುತ್ತೆ ಅವ್ರಿಗೆ. ಸಕ್ಸಸ್ ರೇಟ್ ತುಂಬ ಕಮ್ಮಿ ಇರುತ್ತೆ, ನೆಗೆಟಿವ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಡ ಹೆಣ್ಣು ಮಕ್ಕಳ ಮದುವೆ ಅಂದರೆ ಸ್ವಲ್ಪ ಅನುಕೂಲವಾಗಿಲ್ಲ, ಅವರು ಕಷ್ಟದಲ್ಲಿದ್ದಾರೆ ಅಂದರೆ ಆ ಥರ ಹೆಣ್ಣು ಮಕ್ಕಳುಗಳ ಮದುವೆ ಅಥವಾ ಅವರು ವಿದ್ಯಾಭ್ಯಾಸಕ್ಕೆ ನೀವು ಏನಾದರೂ ದಾನ ಧರ್ಮ ಕೊಡೋದು ಒಳ್ಳೆಯದು. ಈಗ ಹೆಣ್ಮಕ್ಳು ಹಾಸ್ಟೆಲ್ಗಳು ಅದು ಇದು ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಸ್ವಲ್ಪ ಅಮೌಂಟನ್ನು ನನ್ನ ಕಡೆಯಿಂದ ಡೊನೇಷನ್ ಕೊಡ್ತೀನಿ ಹಾಸ್ಟೆಲ್ಗೆ ಅಂತೇಳಿ ಆ ರೀತಿ ಕೊಡೋದು. ಅಥವಾ ಯಾವ್ದಾನ ಒಂದು ಹೆಣ್ಮಕ್ಳುಗಳಿಗೆ ನಿಮಗೆ ಪರಿಚಯದಲ್ಲಿ ನಿಮ್ಮ ನೆಂಟರು ಅಥವಾ ಫ್ರೆಂಡ್ ಸರ್ಕಲಲ್ಲಿ ಸ್ವಲ್ಪ ಅವ್ರಿಗೆ ಅನುಕೂಲ ಕಮ್ಮಿ ಅಂದರೆ ಅವ್ರಿಗೊಂದು ಸ್ವಲ್ಪ ಕೊಡೋದು, ಅದು ಮದುವೆಗೆ ಏನಾದರೂ ಖರ್ಚು ಮಾಡೋದು, ಇದು ನಿಮಗೆ ಒಳ್ಳೆಯದಾಗತ್ತೆ. ಅಕ್ಟೋಬರಿಂದ ಡಿಸೆಂಬರ್ವರೆಗೂ ನಿಮಗೆ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಆಗುತ್ತೆ. ಅಕ್ಟೋಬರಿಂದ ಡಿಸೆಂಬರ್ ನಡುವೆ ನೀವು ಕೆಲಸ ಮಾಡೋ ಕಡೆ ಇರ್ಬೋದು, ಅಥವಾ ನೀವು ಪಾಲಿಟಿಕ್ಸಲ್ಲಿರ್ಬೋದು, ಅಥವಾ ಸೋಷಿಯಲ್ ಫೀಲ್ಡಲ್ಲಿರ್ಬೋದು, ಅಥವಾ ಬೇರೆ ನೀವು ಯಾವುದನ್ನ ಫೀಲ್ಡಲ್ಲಿದ್ದರೂ ನಿಮಗೆ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಆಗಿ ಅದರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ. ಲಕ್ಕಿ ಕಲರು ವೈಟ್ ಆ್ಯಂಡ್ ಬ್ಲೂ ನಿಮಗೆ ಈ ವರ್ಷ. ಲಕ್ಕಿ ಡೈರೆಕ್ಷನ್ನು ವೆಸ್ಟು ಮತ್ತು ನಾರ್ತು. ಆಮೇಲೆ ಲಕ್ಕಿ ಡೇಟ್ಸು 8/17/26, 7/16/25 ಮತ್ತು 6/15/24. ಸೊ ಲಕ್ಕಿ ನಂಬರ್ಸು 6, 7, 8 ನಿಮಗೆ ಈ ವರ್ಷ. 6, 7, 8 ರೈಸಿಂಗ್ ನಂಬರ್ಸು, ಜ್ಞಾಪಕ ಇಟ್ಕೊಳ್ಳಿ ಲಕ್ಕಿ ನಂಬರ್ಗಳು. ಲಕ್ಕಿ ಡೇಸ್ ಬಂದು ನಿಮಗೆ ಈ ವರ್ಷ ಒಂದು ಎಕ್ಸ್ಟ್ರಾ ಇದೆ. ಥರ್ಸ್ಡೇ, ಸ್ಯಾಟರ್ಡೇ ಬಿಟ್ಟು ನಿಮಗೆ ಫ್ರೈಡೇನೂ ಈ ವರ್ಷ ಲಕ್ಕಿ ಇದೆ. ಫ್ರೈಡೇನೂ ನಿಮಗೆ ಚೆನ್ನಾಗಿದೆ. ಆಮೇಲೆ ಲಕ್ಕಿ ಗಾಡ್ಸು ಎಲ್ಲ ದೇವಿಗಳು ನಿಮ್ಗೆ ಆಗಲೇ ಹೇಳಿರೋ ಹಾಗೆ. ಸೊ ಇದನ್ನು ಮಾಡಿ. ಸೊ ಲಕ್ಕಿ ಸ್ಟೋನ್ ಯಾವ್ದು ಬೇಕು ಅಂದರೆ ನಿಮಗೆ ಈ ವರ್ಷ ಜನರಲ್ಗೆ ನಿಮಗೆ ನವಗ್ರಹದ ಉಂಗುರನೂ ನಿಮ್ಗೆ ಆಗಿಬರುತ್ತೆ, ಬ್ಲೂನೂ ಆಗಿಬರುತ್ತೆ. ಬಟ್ ಈ ವರ್ಷ ನಾನು ಪಚ್ಚೆ ಎಮರಾಲ್ಡ್ ಗ್ರೀನ್ ಕಲರ್ ಸ್ಟೋನ್ ಹಾಕ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಿಮಗೆ ಈ ವರ್ಷ ಭೂಮಿ ಖರೀದಿ ಯೋಗಗಳಿವೆ. ಸೊ ಅದಕ್ಕೆ ಅನುಕೂಲ ಆಗುತ್ತೆ. ಮತ್ತು ನಿಮಗೆ ಏನಾದರೂ ಕನ್ಸ್ಟ್ರಕ್ಷನ್ ಅದು ಇದು ಮಾಡ್ತಾ ಇದ್ದಾಗ ನಿಮಗೆ ಅದು ಒಳ್ಳೆಯ ಸಕ್ಸಸ್ ಆಗುತ್ತೆ. ಸೊ ಎಮರಾಲ್ಡ್ ಸ್ಟೋನ್ನ ಹಾಕ್ಕೊಳ್ಳಿ ಅಂತ ನಾನು ಈ ವರ್ಷ ಹೇಳ್ತೀನಿ. ಸೊ ಇದಿಷ್ಟು 8ನೇ ನಂಬರ್ ಅವ್ರಿಗೆ. ಸೊ ನೆಕ್ಸ್ಟು ಈಗ 9ನೇ ನಂಬರ್ ಅವ್ರದ್ದು ನೋಡೋಣ ಯಾವ ರೀತಿ ಇದೆ ಅಂತ. ಫೈನಲ್ ನಂಬರು ಕುಜ. 9ನೇ ನಂಬರ್ ಅಂದರೆ ಕುಜ. ಸೊ ಮಂಗಳ ನಂಬರು 9, 9ನೇ ತಾರೀಕು, 18ನೇ ತಾರೀಕು, 27ನೇ ತಾರೀಕು ಹುಟ್ಟಿರೋರಿಗೆ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲು ಶ್ಲೋಕ ಹೇಳ್ಕೊಂಬೋಣ. ಅಂಗಾರಕ ಅಂತಲೂ ಕರಿತೀವಿ, ಕುಜನ ಮಂಗಳ ಅಂತಲೂ ಕರಿತೀವಿ. ಅಂಗಾರಕೋ ಶಕ್ತಿಧರೋ ಲೋಹಿತಾಂಗೋ ಧರಾಸುತಃ ಕುಮಾರೋ ಮಂಗಳೋ ಭೌಮೋ ಮಹಾಕಾಯೋ ಧನಪ್ರದಃ. ಧನಪ್ರದ ಮಹಾಕಾಯ. ಸೊ ಅಂಗಾರಕ ನಿಮಗೆ ಒಲಿದ್ರೆ ಧೈರ್ಯ ಜಾಸ್ತಿ ಆಗುತ್ತೆ. ನಿಮಗೆ ಎಲ್ಲದರಲ್ಲೂ ನುಗ್ಗುತ್ತೀರಾ, ಎಲ್ಲ ಕೆಲಸಗಳು ಮೈ ಮೇಲೆ ತೊಗೊತೀರಾ, ನಿಮ್ಮನ್ನು ಮುಟ್ಟಕ್ಕಾಗಲ್ಲ ಯಾರೂ. ಅಷ್ಟು ಒಂದು ಕಾನ್ಫಿಡೆನ್ಸ್ನ ಕೊಟ್ಬಿಡ್ತಾನೆ ಅಂಗಾರಕ ಮಂಗಳ. ಧನಪ್ರದ, ಧನ ಕೊಡ್ತಾನೆ ನಿಮ್ಗೆ, ಎಲ್ಲದರಲ್ಲೂ ಯಶಸ್ಸು ಕೊಟ್ಬಿಡ್ತಾನೆ, ಕಾನ್ಫಿಡೆನ್ಸ್ ಕೊಡ್ತಾನೆ, ಮುಗ್ತಾನೆ. ನಿಮ್ಗೇನು ಅಂದರೆ ಮಂಗಳ ಅಂತಂದ್ರೇ ಇವರು ಆರ್ಮಿ, ಏರ್ಫೋರ್ಸು, ಸೋಲ್ಜರ್ಸು, ಸಿಪಾಯಿಗಳು, ಕಮಾಂಡೋಗಳು, ಒಂದು ಸೆಕ್ಯೂರಿಟಿ ಫೋರ್ಸಲ್ಲಿರೋವಂಥವ್ರು, ಮತ್ತು ಇವರು ಹೆಂಗೆ ಅಂದರೆ ಪೊಲೀಸ್ ಫೋರ್ಸಲ್ಲಿರೋವಂಥವ್ರು,
ಇವ್ರಿಗೆಲ್ಲ ಅಂಗಾರಕ ಚೆನ್ನಾಗಿದ್ರೇ ಈ ಥರ ಒಳ್ಳೊಳ್ಳೆ ಪೊಸಿಷನ್ಗಳಿಗೆ ಹೋಗೋಕ್ಕಾಗ ಸಾಧ್ಯ ಇವ್ರಿಗೆಲ್ಲ. ಸೊ ಅಂದರೆ ದೇಹದಾಢ್ಯ ಜೋರು ನುಗ್ತಾರೆ ಬಾಡಿ ಬಿಲ್ಡರ್ಸು. ಸೊ ಇವ್ರಿಗೆ ಈ ವರ್ಷ ಅಂಗಾರಕನ ಎಲ್ಲರೂ ಈ ಶ್ಲೋಕನ ಹೇಳ್ಕೊಳ್ಳೋದು ಭಾಳ ಒಳ್ಳೆಯದು. ಧೈರ್ಯ ಎಲ್ಲ ಪ್ರಾಪ್ತಿಯಾಗತ್ತೆ. ಅಂಗಾರಕೋ ಶಕ್ತಿಧರೋ, ಶಕ್ತಿ ಕೊಡ್ತಾನೆ. ಲೋಹಿತಾಂಗೋ ಧರಾಸುತಃ, ಕುಮಾರೋ ಮಂಗಳೋ ಭೌಮೋ ಮಹಾಕಾಯೋ ಧನಪ್ರದಃ. ಈ ಶ್ಲೋಕನ ಎಲ್ಲರೂ ದಕ್ಷಿಣಕ್ಕೆ ಮುಖ ಮಾಡಿ 18 ಬಾರಿ ಪ್ರತಿ ಮಂಗಳವಾರ ಹೇಳ್ಕೊಳ್ಳೋದು ಭಾಳ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗತ್ತೆ. ಇದನ್ನು ಹೇಳಿ ಆಮೇಲೆ ಒಳ್ಳೆಯ ವರ್ಷ 8ನೇ ತಾರೀಕು 9ನೇ ತಾರೀಕು ಹುಟ್ಟಿರೋರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ. ನಿಮ್ಮ ಗುರಿ ಮೇಲೆ ಕೇಂದ್ರಿತರಾಗಿರುತ್ತೀರಿ. ನಿಮ್ಮ ದೃಷ್ಟಿ ಗುರಿ ಅದ್ರ ಮೇಲೆ ಇರುತ್ತೆ. ನೀವು ಅದ್ರ ಮೇಲೆ ನುಗ್ತಾ ಇರ್ತೀರಾ. ಆಮೇಲೆ ನಿಮ್ಮ ದಾರಿಯಲ್ಲಿ ನೀವು ಯಾರನ್ನು ಕರೆದುಕೊಂಡು ಹೋಗುವುದಕ್ಕೆ ಇಷ್ಟಪಡೋಲ್ಲ. ನಿಮ್ಮ ದಾರಿಯಲ್ಲಿ ನೀವೇ ಹೋಗಬೇಕು. ನಾನೇ ಆ ದಾರಿ ಮುಟ್ಟಬೇಕು. ನಾನು ಯಾರ ಸಪೋರ್ಟು ತೊಗೊಳ್ಳಲ್ಲ, ಯಾರನ್ನ ಜೊತೆಲೂ ಇಟ್ಕೊಂಡು ಹೋಗಲ್ಲ. ಇಟ್ಕೊಂಡು ಹೋದ್ರೂ ಒಳ್ಳೆಯದಲ್ಲ. ಪಾರ್ಟ್ನರ್ಸ್ಗಳ ಸಹವಾಸ ಒಳ್ಳೆಯದಲ್ಲ ನಿಮಗೆ. ಆಮೇಲೆ ನಿಮಗೆಲ್ಲ ವರ್ಷಗಳಿಂದ ನಾನು 9ನೇ ನಂಬರ್ಗೆ ಜನರಲಾಗಿ ಒಂದು ಹೇಳ್ಕೊಂಬರ್ತಾ ಇದ್ದೀನಿ. ಪ್ರತಿ ವರ್ಷದಲ್ಲೂ ನಾನು ಸುಮಾರು ಈ 3 ವರ್ಷದಿಂದ ವೀಡಿಯೋ ಮಾಡ್ತಾ ಇರೋದು. ಅದಕ್ಕೆ ಮುಂಚೆ ಎಲ್ಲ ಎಲ್ರಿಗೂ ನನ್ನ ಸ್ನೇಹಿತ ಬಂಧು ವರ್ಗದಲ್ಲಿ ಮೆಸೇಜ್ಗಳು ಆಗ್ತಾಯಿದ್ದೆ, ವಾಯ್ಸ್ ಮೂಲಕ ಕಳಿಸ್ತಾ ಇದ್ದೆ, ಟೆಕ್ಸ್ಟ್ ಮೂಲಕ ಕಳಿಸ್ತಾ ಇದ್ದೆ. ಏನೋ ಸುಮಾರು ಒಂದು 7-8 ವರ್ಷ ಮಾಡಿದ್ದೀನಿ ಅದನ್ನೇ. ಈಗ ವೀಡಿಯೋ ಮಾಡ್ತಾ ಇರೋದು ಒಂದು 3-4 ವರ್ಷದಿಂದ. ಏನು ಅಂದರೆ ಸ್ವಲ್ಪ ನೀವು ದುಡ್ಡಿನ ಹಿಂದೆ ಹೋಗೋದು 9ನೇ ನಂಬರ್ ಸ್ವಲ್ಪ ಕಮ್ಮಿ ಮಾಡಬೇಕು. ದುಡ್ಡು ಒಂದೇ ಅಲ್ಲ, ಬೇರೆನೂ ಇದೆ. ಮನುಷ್ಯನ ಲೈಫಲ್ಲಿ ಎಲ್ಲ ಇದೆ. ಸೋಷಿಯಲ್ ಲೈಫ್ ಇದೆ, ಫ್ಯಾಮಿಲಿ ಲೈಫ್ ಇದೆ, ಫ್ರೆಂಡ್ಸ್ ಲೈಫ್ ಇದೆ. ಎಲ್ಲದನ್ನು ಮಿಕ್ಸ್ಚರ್ ಮಾಡ್ಕೊಂಡು ಹೋಗೋದೇ ನಿಮಗೆ ಒಳ್ಳೆಯದು. ಎಲ್ಲ ಅದೇನಾಗುತ್ತೆ ಅಂದರೆ ಯಶಸ್ಸು ಅಂದ್ಕೊಂಡ ಮಟ್ಟಕ್ಕೆ ಈ ವರ್ಷ ನಿಮಗೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ನಾನು ಈ ಟಾರ್ಗೆಟ್ ಮುಟ್ತೀನಿ ಅಂತ ಅನ್ನೋದು ನಿಮಗೆ ಆ ಯಶಸ್ಸನ್ನು ನೀವು ಮುಟ್ಟೋದು ಈ ವರ್ಷ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಏನು ಹೇಳ್ತಾ ಇದೆ ಅಂದರೆ ದುಡ್ಡೊಂದೇ ಪ್ರಮುಖ ಅಲ್ಲ, ಎಲ್ಲರ ಸಂಘ ಸಹವಾಸ ಬೇಕು. ಅದು ಬೇಕು ಅಂತ ಅನ್ಸಿಸ್ಕೊಡೋಗುತ್ತೆ. ನೀವು ತಿಳ್ಕೊಳ್ಳೋಂಥದ್ದು ಭಾಳಷ್ಟು ಇರುತ್ತೆ ಅದರಿಂದ. ಸೊ ಅದನ್ನು ಸ್ವಲ್ಪ ಮಾಡಿ. ಆಮೇಲೆ ಸಾಕಷ್ಟು ಉತ್ಸಾಹ, ಇದು ಕುಜನ ಒಂದು ಜನರಲ್ ಟ್ರೇಡ್ಸು. ಸಾಕಷ್ಟು ಉತ್ಸಾಹ ಚೈತನ್ಯ ಈ ವರ್ಷ ನಿಮಗಿರುತ್ತೆ. ತುಂಬ ಏನೇನೋ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಕನಸುಗಳು ಯೋಚನೆಗಳು ಬರ್ತಾನೆ ಇರುತ್ತೆ ಈ ವರ್ಷ ನಿಮಗೆ. ಸುಮಾರು ಮಾಡ್ತೀರಾ, ಅದರಲ್ಲಿ ಸುಮಾರು ಸಕ್ಸಸ್ಸು ಕಾಣ್ತೀರಾ ಈ ವರ್ಷ ನಿಮಗೆ. ತುಂಬ ಚೆನ್ನಾಗಿದೆ ಈ ವರ್ಷ. ಆಮೇಲೆ ಒಂದಷ್ಟು ವಿಷಯಗಳಲ್ಲಿ ನೀವು ಅಂದ್ಕೊಂಡ ಮಟ್ಟಕ್ಕೆ ನೀವು ಅಲ್ಲಿ ತಲುಪೋಕ್ಕಾಗೋದಿಲ್ಲ. ಅದು ಒಂದು 10 ವಿಷಯಗಳು ನಾವು ಪ್ಲ್ಯಾನ್ ಮಾಡಿದಾಗ ಯಾವುದನ್ನ ಒಂದು 5-6 ಸಕ್ಸಸ್ ಆದರೆ 1-2 ಆ ಮಟ್ಟಕ್ಕೆ ಸಕ್ಸಸ್ ಸಿಗದಿರೋದು ಅಥವಾ ಫೇಲ್ ಆಗೋದು ಸರ್ವೇ ಸಾಮಾನ್ಯ. ಬಟ್ ನಿಮಗೆ ಈ ವರ್ಷ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ನಿಮಗೆ ಈ ವರ್ಷ 9ನೇ ನಂಬರ್ ಅವ್ರಿಗೆ. ಸೊ 10ಕ್ಕೆ ಗುರಿ ಇಟ್ಟರೆ 8 ಹೊಡಿತೀರಾ, ಒಂದು 2ರಲ್ಲಿ ಯಾವುದೋ ಫೇಲ್ಯೂರ್ ಆಗ್ತೀರಾ. ಸೊ ಅದು ಈ ವರ್ಷ ತುಂಬ ಚೆನ್ನಾಗಿದೆ, ಮಾಡ್ತೀರಾ. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಸೋರ್ಸಸ್ಸು ಇಂಥ ಕಡೆ ನಿಮಗೆ ಕೆಲಸಗಳು ಸಿಗುತ್ತೆ. ಯಾವುದೋ ಪರಿಚಯ ಆಗಿಬಿಡುತ್ತೆ, ಯಾರೋ ಇದಾಗತ್ತೆ, ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಪರಿಚಯಗಳಾಗತ್ತೆ ನಿಮಗೆ. ಆಮೇಲೆ ಎಲ್ಲೇ ನೀವು ಮಾಡಿದ್ರು ಈ ವರ್ಷ ಬೈಪಾಸ್ ಮಾಡೋಕ್ಕೆ ಹೋಗಬೇಡಿ. ಏನು ಅಂತಂದರೆ ಈಗ ನಿಮಗೆ ಒಬ್ಬರಿಂದ ಎಯಿಂದ ಬಿ ಪರಿಚಯ ಆಗಿರುತ್ತೆ. ನೀವೇನೋ ಬಿಟ್ಬಿಟ್ಟು ಡೈರೆಕ್ಟಾಗಿ ಬಿ ಹತ್ರಕ್ಕೆ ಹೋದರೆ ಏನೋ ಕಳ್ಕೊತೀರಾ. ಏನೋ ಇವತ್ತು ಕಳ್ಕೊತೀರಾ, ಬಿ ನಿಮಗೆ ಸಿಗ್ತಾನೆ. ಬಟ್ ಆ ರೀತಿ ನೀವು ಎಲ್ಲ ಕಡೆ ಮಾಡ್ತಾ ಹೋದರೆ ನೀವು ಸೋರ್ಸ್ಗಳನ್ನ ಕಳ್ಕೊಂಡು ಡೈರೆಕ್ಟಾಗೆ ನೀವು ಎಲ್ಲಿ ಅವ್ರ ದಾರಿ ನೋಡಿಸಿರೋರನ್ನ ಕಳ್ಕೊಂಡು ನೀವು ಇನ್ನೊಬ್ರ ಹತ್ರಕ್ಕೆ ಹೋದರೆ ನಾಳೆ ನೀವು ಅವ್ರನ್ನೂ ಕಳ್ಕೊಳ್ಳೋಂಥ ಸಂದರ್ಭ ಇರುತ್ತೆ. ಸೊ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಈ ವರ್ಷ ಒಳ್ಳೆಯ ಆದಾಯ, ಈ ವರ್ಷ ನೂತನ ಭೂಮಿ ಖರೀದಿ ಇದೆ ನಿಮಗೆ. ಯೋಗ ಇದೆ ಈ ವರ್ಷ, ತುಂಬ ಚೆನ್ನಾಗಿದೆ. ಜುಲೈ ನಂತರ ಈ ವರ್ಷ ಭೂಮಿ ಖರೀದಿ ಯೋಗ ಇದೆ ನಿಮಗೆ. ಮಾತಿಗೆ ನೀವು ನಿಲ್ಲೋದು ಕಷ್ಟ, ಕಮಿಟ್ಮೆಂಟ್ ಮಾಡ್ಕೊಂಬಿಡ್ತೀರ. ಕಮಿಟ್ಮೆಂಟ್ ಮಾಡ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡ್ಕೊಳ್ಳಿ. ಕಮಿಟ್ಮೆಂಟ್ ಏನೇ ಮಾಡ್ಕೊಳ್ಬೇಕಾರೋ ನೀವು ಕಮಿಟ್ಮೆಂಟ್ನ ನೀವು ಮಾಡೋದು ನಿಮಗೆ ಕಷ್ಟ ಆಗುತ್ತೆ. ಯಾಕೆಂದರೆ ನಿಮ್ಗೆ ಬೇರೆ ಸುಮಾರು ಈ ವರ್ಷ ಬರ್ತಾ ಇರುತ್ತೆ ನಿಮ್ಗೆ ಆ ಕೆಲಸ ಈ ಕೆಲಸ ಅಂತ. ಸೊ ಅದನ್ನೆಲ್ಲ ಜೊತೆಲಿ ತೊಗೊಂಡೋಗ್ಬೇಕಾದ್ರೆ ನೀವು ಯಾರಿಗಾನ ಕಮಿಟ್ಮೆಂಟ್ ಮಾಡ್ಕೊಳ್ಬೇಕು ಅಂದರೆ ಒಂದು ಹಣಕಾಸಿನ ಕಮಿಟ್ಮೆಂಟ್ ಇರ್ಬೋದು, ಒಂದು ಟೈಮ್ ಕಮಿಟ್ಮೆಂಟ್ ಇರ್ಬೋದು, ಒಂದು ಮೀಟಿಂಗ್ ಕಮಿಟ್ಮೆಂಟ್ ಇರ್ಬೋದು. ಸೊ ಇದರೆಲ್ಲ ಸ್ವಲ್ಪ ಫೇಲ್ಯೂರ್ಸ್ ಈ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ಕಮಿಟ್ಮೆಂಟ್ನ ಮೇಂಟೈನ್ ಮಾಡೋದು ನಿಮ್ಗೆ ಕಷ್ಟ ಆಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟು ಸ್ವಲ್ಪ ಕಷ್ಟ ನಿಮಗೆ ಈ ವರ್ಷ. ಆಮೇಲೆ ಮಕ್ಕಳಿಂದ ನಿಮ್ಮ ಯೋಜನೆಗಳಿಗೆ ಅಡಚಣೆ. ಯೋಜನೆಗಳಿಗೆ ನೀವೇನೋ ಒಂದು ಕೆಲಸ ಹಾಕ್ಕೊಂಡಿರ್ತೀರ, ಮಕ್ಕಳದ್ದೇನೋ ಒಂದು ಸಡನ್ನಾಗಿ ಕೆಲಸ ಬಂದ್ಬಿಡುತ್ತೆ. ಆ ಕೆಲಸನ ಯಾವುದೋ ಒಂದು ಬಿಡಬೇಕಾಗತ್ತೆ, ಅದು ಅಡ್ಡ ಆಗುತ್ತೆ. ಸೊ ಈ ರೀತಿ ಸ್ವಲ್ಪ ನಿಮಗೆ ಮಕ್ಕಳಿಂದ ಒಂದು ಸ್ವಲ್ಪ ಒಂದು ಹಂಪು ಥರ ಆಗ್ತಾರೆ ನಿಮಗೆ ಈ ವರ್ಷ, ರೋಡ್ ಹಂಪು. ಆಮೇಲೆ ಪಶ್ಚಿಮ ದಿಕ್ಕಿನಿಂದ ನಿಮಗೆ ಧನಾಗಮನ. ಪಶ್ಚಿಮ ದಿಕ್ಕು, ನೂತನ ಕೆಲಸಗಳು ಪಶ್ಚಿಮ ದಿಕ್ಕಿನಿಂದ ಸಿಗುವಂಥ ಸಂದರ್ಭಗಳು ಈ ವರ್ಷ ಜಾಸ್ತಿ ಇದೆ ನಿಮಗೆ. ಆಮೇಲೆ ಆರೋಗ್ಯ ಯಾವ ಥರ ಇದೆ ನಿಮಗೆ? ಆರೋಗ್ಯ, ಮೈಕೈ ನೋವು, ಮಂಡಿ ಮೂಳೆಗಳ ನೋವು, ಇವೆಲ್ಲ ಸ್ವಲ್ಪ ಮಂಡಿ ನೋವು, ಕೈಕಾಲು ಮೈಕೈ ನೋವುಗಳು, ಕಾಲಿಗೆ ಏಟು ಬೀಳುವಂಥ ಸಂದರ್ಭಗಳಿದೆ ಈ ವರ್ಷ ನಿಮಗೆ. ಕೈಗೆ ಅಥವಾ ಕಾಲಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗುವಂಥದ್ದು, ಸಣ್ಣ ಪುಟ್ಟ ಏಟುಗಳು ಬೀಳುವಂಥದ್ದು, ಅದರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ವ್ಯಾಯಾಮ ಅಥವಾ ಆಟ ಆಡುವಾಗ ಸ್ವಲ್ಪ ಎಚ್ಚರದಿಂದಿರಿ.
ಬ್ಯಾಡ್ಮಿಂಟನ್ ಏನೋ ಆಡ್ತೀರಾ, ನೀವು ಡೈಲಿ ಏನೋ ಸ್ಪೋರ್ಟ್ಸ್ ಆಡ್ತೀರಾ ಅಥವಾ ಎಕ್ಸಸೈಸ್ ಮಾಡ್ತೀರಾ, ಜಿಮ್ಗೆ ಹೋಗ್ತೀರಾ, ಅಲ್ಲಿ ಜಿಮ್ಮಲ್ಲಿ ಏನೋ ಇಂಜುರಿ ಆಗಿಬಿಡೋದು, ಇವೆಲ್ಲ ನಿಮಗೆ ವರ್ಷ ತುಂಬ ಇದೆ 9ನೇ ನಂಬರ್ಗೆ, ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಆರೋಗ್ಯದ ವಿಷಯದಲ್ಲಿ ಇನ್ನೂ ಸ್ವಲ್ಪ ಏನಿದೆ ಅಂದರೆ ಕೋಲ್ಡು, ನೆಗಡಿ, ಕಾಫ್, ಕೋಲ್ಡು ಮತ್ತು ಕಾಫು, ಇದೆಲ್ಲ ಗಂಟ್ಲಲ್ಲಿ ನೋವುಗಳು ಇವೆಲ್ಲ ಕಾಣಿಸ್ಕೊಳ್ಳೋಂಥದ್ದು, ಅಲರ್ಜಿಗಳಾಗೋಂಥದ್ದು. ಸೊ ಕೋಲ್ಡಿಂದ ಬರುವಂಥದ್ದು ಸ್ವಲ್ಪ ತೊಂದರೆಗಳು ಈ ವರ್ಷ ಬರುವಂಥದ್ದಿದೆ, ಹಾಗಾಗಿ ಸ್ವಲ್ಪ ಎಚ್ಚರದಿಂದಿರಿ. ಆಮೇಲೆ ಬೆಳ್ಳಿ ಬಂಗಾರ ಹೂಡಿಕೆ ನಿಮಗೆ ಬರೋದಿಲ್ಲ, ನಿಮ್ಮ ಹೆಸರಿನಲ್ಲಿ ತೊಗೊಳಕ್ಕೆ ಹೋಗಬೇಡಿ. ನಿಮಗಿನ್ನೂ ಶೇರ್ ಮಾರ್ಕೆಟಲ್ಲಿ ಲ್ಯಾಂಡಲ್ಲಿ ಹಾಕಿ ನಿಮ್ಗೆ ಇನ್ವೆಸ್ಟ್ಮೆಂಟು ತುಂಬ ಚೆನ್ನಾಗಾಗತ್ತೆ. ಗೋಲ್ಡು, ಸಿಲ್ವರ್ ನಾನು ನಿಮಗೆ 9ನೇ ತಾರೀಕು ಕೊಟ್ಟದವರೆಗೂ ನಾನು ಸಜೆಸ್ಟ್ ಮಾಡೋದಿಲ್ಲ ಅಷ್ಟು. ವ್ಯಕ್ತಿತ್ವದಲ್ಲಿ ಕೆಲ ಬದಲಾವಣೆಗಳನ್ನ ನೀವು ಈ ವರ್ಷ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಬರುತ್ತೆ ನಿಮಗೆ. ನಿಮ್ಮ ಜನರಲ್ಲಾಗಿ ಏನು ಇಷ್ಟು ವರ್ಷ ನೀವು ಇದ್ದೀರಾ, ಅದರಲ್ಲಿ ಸ್ವಲ್ಪ ಚೇಂಜಸ್ಗಳು, ಹೌದು ನನಗೆ ಇದು ಮಾಡ್ಕೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ ಅನ್ನೋದು ನಿಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಅದು ಇಟ್ ಈಸ್ ಫಾರ್ ಗುಡ್ ಓನ್ಲಿ. ಸೊ ಅದು ಮಾಡ್ಕೊಳ್ಳೋದು ಒಳ್ಳೆಯದು. ಯಾವ ದೇವ್ರನ್ನ ನೀವು ಈ ವರ್ಷ ಪೂಜೆ ಮಾಡಬೇಕು? 4ನೇ ನಂಬರ್ ಹುಟ್ಟಿರೋರಿಗೆ SLV ಅಂತ ಹೇಳಿದ್ದೀನಿ. 9ನೇ ನಂಬರ್ ಹುಟ್ಟಿರೋರಿಗೆ SLN, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿನ ಪೂಜೆ ಮಾಡಿ. ಈ ವರ್ಷ ನಿಮಗೆ ಭಾಳ ಒಳ್ಳೆಯದಾಗತ್ತೆ. ನಿಮಗೆ ಯಾರು ಶತ್ರುಗಳು ನಿಮ್ಮ ಮುಂದೆ ನಿಂತ್ಕೊಳ್ಳೋದಿಲ್ಲ. ನರಸಿಂಹಸ್ವಾಮಿ ನೀವು ಪೂಜೆ ಮಾಡ್ತಾ ಹೋದರೆ ಈ ವರ್ಷ ಎಲ್ಲ ಕಡೆ ಸಿಂಹ ಹಿಂಗೆ ನುಗ್ಗತ್ತೆ, ಗರ್ಜನೆ, ಒಳ್ಳೆ ರೋರಿಂಗ್ ಇರುತ್ತೆ ಎಫೆಕ್ಟ್ ನಿಮ್ಮದು. ಗರ್ಜನೆ ಮಾಡ್ತೀರ ನೀವು, ಆ ರೀತಿ ನೀವೆಲ್ಲ ಕಡೆ ನಿಮ್ಮನ್ನ ದಾರಿ ಬಿಟ್ಬಿಡ್ತಾರೆ, ನಿಮ್ಗೆ ಯಾರೂ ನಿಮ್ಗೆ ಅಡ್ಡ ಬರೋದಿಲ್ಲ. ಸೊ ಆ ರೀತಿ ನುಗ್ಕೊಂಡು ಹೋಗಬೇಕು ಅಂದರೆ ನೀವು ನರಸಿಂಹಸ್ವಾಮಿನ ಪೂಜೆ ಮಾಡೋದು ಭಾಳ ಒಳ್ಳೆಯದು. ಪ್ರತಿ ಶುಕ್ರವಾರ ನೀವು ಲಕ್ಷ್ಮೀ ನರಸಿಂಹಸ್ವಾಮಿನ ಪೂಜೆ ಮಾಡೋದು ಭಾಳ ಒಳ್ಳೆಯದು. ಬೇಕು ಅಂದರೆ ಮನೆಗೊಂದು ಫೋಟೋ ತಂದಿಟ್ಕೊಂಬಿಡಿ ದೇವ್ರ ಮನೇಲಿ ಲಕ್ಷ್ಮೀ ನರಸಿಂಹಸ್ವಾಮಿದು. ಅದಕ್ಕೆ ಪ್ರತಿ ಮಂಗಳವಾರ, ಶುಕ್ರವಾರ, ಪ್ರತಿದಿನ ದಿನನಿತ್ಯ, ಬರೀ ಮಂಗಳವಾರ ಶುಕ್ರವಾರ ದಿನನಿತ್ಯ ಅದ್ರ ಮೇಲೆ ಒಂದು ಹೂವು ಇಟ್ಬಿಡಿ, ಭಾಳ ಒಳ್ಳೆಯದಾಗತ್ತೆ ನಿಮಗೆ. ಕೆಂಪು ಹೂವುಗಳು ದೇವರಿಗೆ ಅರ್ಪಿಸೋದು ಒಳ್ಳೆಯದು. ಕೆಂಪು ಕಲರ್ದು ಹೂವು ನಿಮ್ಮ ಕೈಗೆ ನೀವು ಕೆಂಪು ದಾರ ಕಟ್ಕೊಳ್ಳೇಬೇಕು. ಇಲ್ಲಿ ಕೆಂಪು ಎಲ್ಲೋ ಎರಡೂ ಇದೆ, ಬ್ಲ್ಯಾಕು ಇತ್ತು, ಇವಾಗ ತೆಗೆದಿದ್ದೆ ಸ್ವಲ್ಪ ಹೊತ್ತಿಗೆ ಮುಂಚೆ. ಕೆಂಪು ದಾರ ನೀವು ಕಟ್ಕೊಳ್ಳೋದು ಭಾಳ ಒಳ್ಳೆಯದು. ಆಮೇಲೆ ತಂದೆ ತಾಯಿಗೆ ಉಡುಗೊರೆ ಕೊಡೋದು ಒಳ್ಳೆಯದು. ಏನಪ್ಪ ತಂದೆ ತಾಯಿಗೆ ಗಿಫ್ಟ್ ಕೊಡೋಂಗೆ ಕೊಡಬೇಕು. ತಂದೆ ತಾಯಿಗೆ ಈ ವರ್ಷ ನೀವು ಕೊಡೋದು ಭಾಳ ಒಳ್ಳೆಯದಾಗತ್ತೆ. ಅದರಲ್ಲೂ ನೀವು ಬಿಳಿ, ಹಸಿರು ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನ ಕೊಡಿ. ಏನು ಉಡುಗೊರೆ ಏನು ಕೊಡಬೇಕು? ಏನಾದರೂ ಕೊಟ್ಟರೆ ನೀವು ಬಟ್ಟೆ ರೂಪದಲ್ಲಿ ಏನಾದರೂ ಕೊಡಿಸ್ತೀನಿ, ತಾಯಿ ಕರ್ಕೊಂಡೋಗಿ ಸೀರೆ ಕೊಡಿಸ್ತೀನಿ, ತಂದೆ ಕರ್ಕೊಂಡೋಗಿ ಏನಾದರೂ ಬಟ್ಟೆ ಕೊಡಿಸ್ತೀನಿ ಅಂದರೆ ವೈಟು, ರೆಡ್ಡು ಮತ್ತು ಗ್ರೀನ್ ಕಲರ್ ಅದನ್ನು ಕೊಡಿಸೋದು ನಿಮಗೆ ಈ ವರ್ಷ ಭಾಳ ಒಳ್ಳೆಯದಾಗತ್ತೆ. ಅವರಿಂದ ಒಳ್ಳೆಯ ಆಶೀರ್ವಾದಗಳು ಸಿಗುತ್ತೆ. ಅಥವಾ ತಂದೆ ತಾಯಿ ಇಲ್ಲ ಅನ್ನೋರಿಗೆ, ಅಥವಾ ದೂರ ಇದ್ದಾರೆ ನಮ್ಗೆ ಹತ್ರದಲ್ಲಿಲ್ಲ ಅನ್ನೋರಿಗೆ, ನಿಮಗೆ ಅಲ್ಲಿ ಯಾರನ್ನ ನಿಮ್ಮ ವೆಲ್ವಿಷರ್ಸು ಅಥವಾ ನಿಮ್ಗೆ ಯಾರನ್ನ ದೊಡ್ಡವರು, ಹಿರಿಯರು, ದೊಡ್ಡಪ್ಪ, ದೊಡ್ಡಮ್ಮ ಅಥವಾ ಚಿಕ್ಕಪ್ಪ, ಚಿಕ್ಕಮ್ಮ ಯಾರಾದರೂ ಇದ್ದಾರೆ ಅಂದರೆ ಅವ್ರಿಗೂ ನೀವು ಕೊಡಿಸೋದು ಭಾಳ ಒಳ್ಳೆಯದಾಗತ್ತೆ. ವಾಹನ ಖರೀದಿಗೆ ಸಮಯ ಚೆನ್ನಾಗಿದೆ ಈ ವರ್ಷ ನೀವು ವಾಹನ ಖರೀದಿ ಮಾಡ್ಬೋದು. ಸರ್ಕಾರಿ ಕೆಲಸಗಳು ಭಾಳ ಚೆನ್ನಾಗಾಗತ್ತೆ ಈ ವರ್ಷ ನಿಮಗೆ. ಎಲ್ಲೋ ಒಂದು ಪ್ಲ್ಯಾನ್ ಸ್ಯಾಂಕ್ಷನಿಗೆ ಕೊಡ್ತೀರಾ, ಏನೋ ಒಂದು ಪೇಪರ್ ಮೂವ್ ಮಾಡ್ತೀರಾ ಆಫೀಸ್ಗಳಲ್ಲಿ, ಗೌರ್ಮೆಂಟ್ ಕೆಲಸಗಳಲ್ಲಿ, ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದ ಪೇಪರ್ಗಳು, ವರ್ಕ್ಗಳೆಲ್ಲ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿ ಬರುತ್ತೆ. ಗುಡ್ ಟೈಮ್ಸ್ ವಿತ್ ಫ್ಯಾಮಿಲಿ, ವರ್ಷದಲ್ಲಿ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿದೆ. ಅವಾಯ್ಡ್ ಅನ್ವಾಂಟೆಡ್ ಟಾಕ್ಸ್. ಊಟ ಮಾಡಬೇಕಾದ್ರೆ, ತಿಂಡಿ ತಿನ್ನಬೇಕಾದ್ರೆ, ಈಗ ಜನರಲಾಗಿ ಏನೋ ಒಂದು ಕೂತ್ಕೊಂಡು ಏನೋ ಒಂದು ಊಟ ತಿಂಡಿ ಮಾಡ್ತಾ ಏನೋ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಊಟ ತಿಂಡಿ ತಿನ್ಬೇಕಾರೆ, ಊಟ ತಿಂಡಿ ಆದ ನಂತರ ನೀವೇನು ಬೇಕಾದ್ರೂ ಟಾಪಿಕ್ ಡಿಸ್ಕಸ್ ಮಾಡಿ. ಆ ಟೈಮಲ್ಲಿ ಮಾಡೋವಂಥದ್ದು ಸ್ವಲ್ಪ ಫ್ರಿಕ್ಷನ್ಗಳಾಗುವಂಥ ಸಂದರ್ಭಗಳಿದೆ ಈ ವರ್ಷ. ಬ್ಯಾಂಕ್ ವ್ಯವಹಾರದಲ್ಲಿ ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಮೋಸ ಹೋಗುವಂಥ ಸಂದರ್ಭಗಳಿದೆ, ಹುಷಾರಾಗಿರ್ಬೇಕು ನೀವು ಈ ವರ್ಷ ಬ್ಯಾಂಕ್ ವ್ಯವಹಾರಗಳಲ್ಲಿ. ಮತ್ತು ಹಣಕಾಸು ಏನೋ ಬಡ್ಡಿ ಕೊಟ್ಬಿಡ್ತೀನಿ, ದುಡ್ಡಿನ ಆಸೆಗೆ ಬಿದ್ದುಬಿಟ್ಟು ಬಡ್ಡಿ ಆಸೆಗೆ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ಇರ್ಬದ್ರ, ಕೋಡಂಗಿಗಳಾಗ್ತೀರಾ. ದಯವಿಟ್ಟು ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಏನೋ ಒಂದು ಸಹಾಯ ಮಾಡೋಕ್ಕೆ ಹೋಗಬೇಡಿ ಹಣಕಾಸಿನ ಸಂಬಂಧಪಟ್ಟಿದ್ದು. ನಾನು ನಿಂಗೆ 10% ಬಡ್ಡಿ ಕೊಡ್ತೀನಿ, 10% ಬಡ್ಡಿ ಕೊಡ್ತೀನಿ. ವ್ಯಕ್ತಿ ಒಳ್ಳೆಯವನು, ಇವತ್ತು ಕೊಟ್ಟರೆ ಕಷ್ಟದಲ್ಲಿದ್ದಾನೆ, ನಾಳೆ ಕೊಡ್ತಾನೆ ಅಂದರೆ ಯಾವ ಬಡ್ಡಿ ಎಕ್ಸ್ಪೆಕ್ಟೇಷನ್ ಇದ್ದರೆ ಕೊಟ್ಬಿಟ್ಟು ವಾಪಸ್ ಇಸ್ಕೊಳ್ಳಿ. ಬಡ್ಡಿ ಆಸೆಗೆ ಬಿದ್ದು ಕಾಸು ಕೊಟ್ಟರೆ ಕಷ್ಟ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವರ್ಷ. 9ನೇ ತಾರೀಕು ಕೊಟ್ಟಿರೋರಿಗೆ ತುಂಬ ಚೆನ್ನಾಗಿದೆ ಈ ವರ್ಷ. ಎಲ್ಲ ಒಳ್ಳೆಯ ಮಾರ್ಕ್ಸ್ಗಳು ಬರುತ್ತೆ, ತುಂಬ ಸಕ್ಸಸ್ ಚೆನ್ನಾಗಿದೆ. ಆಮೇಲೆ ಕೆಲಸ ಹುಡುಕ್ತಿರೋರಿಗೆ, ನೌಕರಿ ಹುಡುಕ್ತಿರೋರಿಗೆ ಈ ವರ್ಷ ಒಳ್ಳೆ ಚೆನ್ನಾಗಿದೆ. ಓದು ಮುಗಿಸಿ ಈಗ ತಾನೇ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಅನ್ನೋರಿಗೂ ಭಾಳ ಚೆನ್ನಾಗಿದೆ. ಕೆಲಸಗಳು ಒಳ್ಳೆ ಕಡೆ ಸಿಗುತ್ತೆ ನಿಮಗೆ. ಸಿನಿಮಾ ಕ್ಷೇತ್ರದಲ್ಲಿರೋ 9ನೇ ನಂಬರ್ ಅವರಿಗೆ ಯಶಸ್ಸು ಹುಡುಕೊಂಡು ಬರುತ್ತೆ ಈ ವರ್ಷ. ಪ್ರಶಸ್ತಿಗಳು ಸಿಗುತ್ತೆ, ಯಶಸ್ಸು ಸಿಗುತ್ತೆ, ಒಳ್ಳೆ ದುಡ್ಡು ಮಾಡ್ತಾರೆ ಫಿಲಮ್ಗಳಲ್ಲಿ. 9ನೇ ನಂಬರ್ ಅವ್ರದ್ದು ಫಿಲಮ್ಗಳಲ್ಲಿ ಯಾರಿದ್ದಾರೆ ಅವರೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ರಾಜಕೀಯದಲ್ಲಿರೋರಿಗೆ ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳಿಂದ ತೊಂದರೆ. ರಾಜಕೀಯದಲ್ಲಿರುವಂಥ 9ನೇ ನಂಬರ್ ಅವರಿಗೆ ಆರೋಗ್ಯದಲ್ಲಿ ರಿಪೇರ್ ಆಗುತ್ತೆ, ಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಪ್ರವಾಸದ ಸಮಯದಲ್ಲಿ ತಲೆನೋವು, ನೆಗಡಿ, ಕೆಮ್ಮುಗಳು ಇವೆಲ್ಲ ಬರುವಂಥದ್ದು ಪ್ರವಾಸದ ಸಮಯದಲ್ಲಿ ಸ್ವಲ್ಪ
ನಿಮಗೆ ಈ ವರ್ಷ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೋಬೇಕು. ಪೂಜೆ ಮಾಡಿದ ನಂತರ ಗಂಡಸರು, ನೀವು ಪೂಜೆ ಮಾಡ್ತಿರಲ್ಲ, ದಿನ ಬೆಳಗ್ಗೆ ಸ್ನಾನ ಮಾಡಿದ್ಮೇಲೆ ಮನೇಲಿ ಪೂಜೆ ಮಾಡಿ ಮನೆಯಿಂದ ಹೊರಡಬೇಕಾದ್ರೆ ಸ್ವಲ್ಪ ಕುಂಕುಮ ಹಣೆಗೆ ಇಟ್ಕೊಂಡು ಹೋಗೋದು ಒಳ್ಳೆಯದು. ಕುಂಕುಮ ಕೆಂಪು ಕಲರು ದಾರ ಜೊತೆಯಲ್ಲಿ ಕುಂಕುಮ ಒಂದು ಸ್ವಲ್ಪ ಹಣೆಗಿಟ್ಕೊಂಡು ಮನೆಯಿಂದ ಹೊರಡೋದು ಒಳ್ಳೆಯದು. ನಿಮಗೆ ದೃಷ್ಟಿ ಬೀಳೋದಿಲ್ಲ, ದೃಷ್ಟಿ ಪರಿಹಾರ ಆಗುತ್ತೆ, ಒಳ್ಳೆಯದಾಗತ್ತೆ. ನಿಮಗೆ ಲಕ್ಕಿ ಡೈರೆಕ್ಷನ್ಸು ಇದು ಲಕ್ಕಿ ಡೇಸು ಟ್ಯೂಸ್ಡೇ, ಫ್ರೈಡೇ, ಸಂಡೇ ನಿಮಗೆ ಲಕ್ಕಿ ಡೇಸು. ಲಕ್ಕಿ ಡೈರೆಕ್ಷನ್ ಬಂದ್ಬಿಟ್ಟು ಈಸ್ಟು ಮತ್ತು ಸೌತು. ಲಕ್ಕಿ ಡೇಟ್ಗಳು ಬಂದು 9, 18, 27, 1, 10, 19, 28, 2, 11, 20, 29. ಸೊ ಅಂದರೆ ನಿಮಗೆ 1, 2 ಮತ್ತು 9 ಲಕ್ಕಿ ನಂಬರ್ಸ್ ಆಗುತ್ತೆ ಈ ವರ್ಷ. ಡೇಟ್ಗಳು ಅದಕ್ಕೆ ಸಂಬಂಧಪಟ್ಟಿದ್ದು 1 to 9 ಸಂಬಂಧಪಟ್ಟಿದ್ದು. ಮತ್ತು ನಿಮಗೆ ಲಕ್ಕಿ ಕಲರ್ ಬಂದ್ಬಿಟ್ಟು ವೈಟು, ಮೆರೂನು ಮತ್ತು ವೈನ್ ಕಲರ್ ರೆಡ್ ಬರುವಂಥದ್ದು ನಿಮಗೆ ಈ ವರ್ಷ ಚೆನ್ನಾಗಿದೆ. ವೈಟ್ ಇದೆ, ಮೆರೂನ್ ಇದೆ, ಇದೆಲ್ಲ ಹಾಕ್ಕೋಬೋದು. ಆಮೇಲೆ ನಿಮಗೆ ಲಕ್ಕಿ ಗಾಡ್ ನಿಮ್ಗಾಗಲೇ ಹೇಳಿದ್ದೀನಿ, SLN, ಸೊ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಸೊ ಇದು ಈ ಪೂಜೆ ಮಾಡೋದ್ರಿಂದ ನಿಮ್ಗೆ ಒಳ್ಳೆಯದಿದೆ. ಸೊ ಇದಿಷ್ಟೇ, ನಿಮಗೇನು ಬೇರೆ ಇನ್ನು ಎಲ್ಲ ನಂಬರ್ಗಳು ಪೂರ್ಣ ಆಗಿದೆ ಅಂತ ಅನಿಸುತ್ತೆ. ಸಾಕಷ್ಟು ಇನ್ಫಾರ್ಮೇಷನ್ಗಳು ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಇನ್ನೂ ಹೆಚ್ಚಿನ ಏನಾದ್ರು ಬೇಕು ಅಂತಂದರೆ ನಿಮ್ಮ ಡೀಟೇಲ್ಸ್ ಕೊಟ್ಟರೆ ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ, ಫ್ರೀ ಕನ್ಸಲ್ಟೇಷನ್ ಇರೋಲ್ಲ. ಸೊ ನನ್ನ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ಈ ನಂಬರ್ಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡ್ಬೋದು. ನಾಮಿನಲ್ ಕಾಸ್ಟಲ್ಲಿ ಎಲ್ಲ ಡೀಟೇಲ್ಸು ನಾನು ಮಾಡಿಕೊಡ್ತೀನಿ. ಸೊ ಹೇಳ್ತಾ ಇದಿಷ್ಟು. ಎಲ್ರಿಗೂ ಶುಭವಾಗಲಿ, ಒಳ್ಳೆಯ ದಿನ. ಧನ್ಯವಾದಗಳು, ನಮಸ್ಕಾರ.